ಕರ್ನಾಟಕ ರಾಜ್ಯ ಇತಿಹಾಸ 1039 ಹೈಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಟೈಮ್ 500 ಜೂನಿಯರ್ ಕಾಲೇಜು, 5,000 ಕೋಟಿ ಕಟ್ಟಡ ಕಣ. ಬಿಸಿಯೂಟ ಯೋಜನೆಯನ್ನು ಪ್ರೈಮರಿಗೆ ಅಷ್ಟೇ ಇತ್ತು, 7ನೇ ಮಟ್ಟ. SLC ಅವರಿಗೆ 7 ಗೌರ್ಮೆಂಟ್ ಇರ್ತೀವಿ. ಸೈಕಲ್ ಕೊಟ್ಟಿವು. ಟೀಚರ್ಸ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿದ್ವಿ. ದೇಶದಾಗ ಯಾರೂ ಮಾಡಿದ್ದಿಲ್ಲ. ಹೈಯೆಸ್ಟ್ ಇದರಲ್ಲಿ ಇಡೀ ಭಾರತ ದೇಶದಾಗ ನಮ್ಮದೊಂದು ಮಾಡಿದ್ವಿ. ಭಾಳ ಕೆಲಸ ಮಾಡಿದ್ವಿ ನಾವು. ಒಂದು ಸೈಂಟಿಫಿಕಲಿ ಆಲೋಚನೆ ಮಾಡೋದಾದ್ರೆ ಸರ, ಯಾವುದೇ ವ್ಯಕ್ತಿ ಹಿಂಗೆ ಕಂಟಿನ್ಯೂಸ್ ಗೆದ್ದು ಉದಾಹರಣೆಗಳಿಲ್ಲ. ಅದಕ್ಕೆ ನೀವು ಗುರುತಿಸಿರುವಂಥ ಬಲವಾದ ಕಾರಣ ಏನು ಸರ್? ಕಾರಣ ಇಟ್ಟಾರಿ 24x7 ಟೀಚರ್ಸ್ ಕೆಲಸ ಮಾಡ್ತೀವಿ. ರುದ್ರಪ್ಪದವ್ ಶಿಕಾರ್ಪುರದವ್ ಒಂದು ನ್ಯೂಸ್ ಫೋನ್ ಮಾಡಿದವ. ನಾ ರುದ್ರಪ್ಪ ಮೇಷ್ಟ್ರು ಮಾತಾಡೋದು ಸರ್ ಅಂದ. ಇನ್ನೊಂದು ತಾಸು ಬಿಟ್ಟು ಮಾಡಬಾರ್ದ ಮಾರೆ, 6 ಗಂಟೆಗೆ ಆಡಿ ವಾಕಿಂಗ್ ಹೋಗಿದ್ದು ಮಾತಾಡಿ. ಸರ್ ರಾತ್ರಿ 1 ಗಂಟೆಗೆ ಸರ್ ಅಂದ. ಇವಾಗ ಯಾಕೆ ಮಾಡಿದ್ರಿ ಅಂದೆ. ಸರ್ 78ದಾಗ ರೀ ಶಿಕಾರ್ಪುರಕ್ಕೆ ಹೊಂಟಿದ್ವಿ ಸ್ಟ್ರೈಕ್ ಸಲುವಾಗಿ. ರಾಣೆಬೆನ್ನೂರು ಮಂದಿ ಬಸ್ ತಪ್ತೀರಿ. ಸಂಯುಕ್ತ ಕನ್ನಡ ಪೇಪರ್ ಹಾಸ್ಕೊಂಡು ಮಕ್ಕೊಂಡು ಮಳೆ ಬರ್ತಿತ್ತು, ನೆನಪೈತಲ್ರಿ. ಇವತ್ತು ಬಸ್ ತಪ್ತೀರಿ. ನಾನು ಸಂಯುಕ್ತ ಕನ್ನಡ ಪೇಪರ್ ಹಾಕ್ಕೊಂಡು ಮಕ್ಕೊಂಡಿನಿ. ನನಗೆ ನೆನಪಾತ್ರಿ ಅವತ್ತಿದ್ದು, ಅದಕ್ಕೆ ನಿಮ್ಮನ್ನು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿ. ಇತಿಹಾಸದಲ್ಲಿ ಈ ರಾಜ್ಯ ಹುಟ್ಟಿದಾಗಿಂದ ಅಂದ್ರೆ ಎಷ್ಟೋ ಹಳ್ಳಿ ಹುಡುಗಿಯರು ಶಾಲಿನ 7ನೇ ತಗೊಂಡು ಬಿಟ್ಬಿಡ್ತಿದ್ರು, ಹೈಸ್ಕೂಲ್ ಇರ್ತಿದ್ದಿಲ್ಲ. ಮನ್ಯಾಗ ನಮ್ಮದು ಒಂದು ಎಕ್ಸಾಂಪಲ್. ನಮ್ಮ ತಂಗಿ ನಾ 7ನೇ ಪಾಸಾದೆ, 9ಕ್ಕೆ ಹೋದೆ. ನಮ್ಮ ತಂಗಿ 7ನೇ ಪಾಸಾದು ಮುಂದೆ ಹೋಗೋಕ್ಕಿಲ್ಲ, ಮುದೋಳ್ಕ ಬಸ್ ಇರೋಂಗಿಲ್ಲ, ಏನೋ ಕನ್ವೆಂಟ್ ಇದ್ದಿದ್ದಿಲ್ಲ. 2 ವರ್ಷ ಹಿಡಿದು ಲಗ್ನ ಮಾಡಿಬಿಟ್ರಕಿನ. ಅದು ನೆನಪಿತ್ತು. ಎಷ್ಟೋ ಇದಕ್ಕೆ ಸಾಲಿನೇ ಇಲ್ಲ ಹೈಸ್ಕೂಲ. ಜೂನಿಯರ್ ಕಾಲೇಜು ಅರ್ಜಿ ಇದ್ದು. ರಿಪೋರ್ಟ್ ತೊಗೊಂಡ ಕರ್ನಾಟಕ ರಾಜ್ಯ ಇತಿಹಾಸ 1039 ಹೈಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಟೈಮ್ 500 ಜೂನಿಯರ್ ಕಾಲೇಜು, 5,000 ಕೋಟಿ ಕಟ್ಟಡ ಕಣ. ಬಿಸಿಯೂಟ ಯೋಜನೆಯನ್ನು ಪ್ರೈಮರಿಗೆ ಅಷ್ಟೇ ಇತ್ತು, 7ನೇ ಮಟ್ಟ. SLC ಅವರಿಗೆ 7 ಗೌರ್ಮೆಂಟ್ ಇರ್ತೀವಿ. ಸೈಕಲ್ ಕೊಟ್ಟಿವು. ಟೀಚರ್ಸ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿದ್ವಿ. ದೇಶದಾಗ ಯಾರೂ ಮಾಡಿದ್ದಿಲ್ಲ. ಹೈಯೆಸ್ಟ್ ಇದರಲ್ಲಿ ಇಡೀ ಭಾರತ ದೇಶದಾಗ ನಮ್ಮದೊಂದು ಮಾಡಿದ್ವಿ. ಭಾಳ ಕೆಲಸ ಮಾಡಿದ್ವಿ ನಾವು. ಮಾಡಿದ್ವಿ, ಎಲ್ಲ ಪಾಪ್ಯುಲರ್ ಆದವು ಆಟೋಮೆಟಿಕ್ಲಿ. ಆ ನಂತರ ಮುಂದೆ ಲಾ ಮಿನಿಸ್ಟರ್ ಆಗಿದ್ವಿ. ಲಾ ಯೂನಿವರ್ಸಿಟಿ ಪ್ರಪೋಸಲ್ HK ಪಾಟೀಲ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾಗ ಬಂದಿತ್ತು. ಅದು ಒಂದು ಲಾ ಯೂನಿವರ್ಸಿಟಿ ಮಾಡ್ಬೇಕಂತೇಳಿ. ಇನ್ನೂ ಪ್ಲೇಸ್ ಆಗಿದ್ದಿಲ್ಲ. ಹಾಸನ ಮತ್ತು ಶಿವಮೊಗ್ಗಕ್ಕೆ ಹೊಂಟಿತ್ತು ಅದು. ಮುಖ್ಯಮಂತ್ರಿ ಗೊತ್ತಿಲ್ಲ. ಅದನ್ನೇನು ಮಾಡಿದೆ ನಾನು, ರೆಡ್ಡಿ ಅಥವಾ ನಮ್ಮ ಸೆಕ್ರೆಟರಿ ಇದ್ದ, ಲಾ ಸೆಕ್ರೆಟರಿ ಕೇಳೀನಿ. ಸರ್ ಚೀಫ್ ಮಿನಿಸ್ಟರ್ ಆರ್ಡರ್ ಮೀರೋಕ್ಕಾಗೋದಿಲ್ಲ, ಇಲ್ಲಿ ನಾವು ಹುಬ್ಳಿಗೆ ಮಾಡ್ಬೇಕು ರೀ, ಹೆಂಗೆ ಮಾಡ್ಬೇಕು ಅದು ಹೆಂಗೆ ಸರ್ ನೀವು ಹೋಗಿ ಹೇಳ್ರಿ. ಹೇಳಿದ್ರೆ ಕೇಳಂಗಿಲ್ಲ ಅವರು. ದಾರಿ ಹೇಳಿ ನನಗಂದೆ ನಾನು. ಸರ್ ಅದು ಗಟ್ಸ್ ಬೇಕು ರೀ ಅಂದ ನಾವು. ಗಟ್ಸ್ ಅಂದರೆ ನಿನಗೂ ನನಗೂ ಅಂದೆ. ಏನು ಹೊಡೆದಾಡೋಕನ್ ಗಟ್ಸ್ ಏನು ಸರ್, ನೀವು ಇದ್ರ ಮೇಲೆ ಓವರ್ರೂಲ್ ಮಾಡಿ, ನೀವೇ ಮಾಡಿ ಆರ್ಡರ್ ಪಾಸ್ ಮಾಡಿಬಿಡಿ. ಮುಂದೆ ಬಂದದ್ದು ನೋಡೋಣ, ನೀವು ನೋಡ್ಕೊರಿ, ರಾಜೀನಾಮೆ ಕೊಡ್ಬೇಕಾಗೈತಿ, ಕೊಡ್ರಿ. ಅದಕ್ಕೆ ನೀವು ಮಂತ್ರಿ ಪದವಿ ಬಿಡಾಕ್ತಾ ಇರೋದಿಲ್ಲ, ಆಗಬೇಕು. ಬಡ ಕುಂತು ಅಲ್ಲೇ ಫೈಲ್ ಮೇಲೆ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡೋ ಅನುಮತಿಸಲಾಗಿದೆ. ಕ್ಯಾಬಿನೆಟ್ ಡಿಸಿಷನ್ನ ಕೊಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಿ JS ಪಾಟೀಲ್ ಗುಲ್ಬರ್ಗ ಅಂತ ಫೋನ್ ಮಾಡಿ ಅವ್ನು ಕರೆಸಿ, ಕಾರ್ ಕೊಟ್ಟು ಕಳಿಸಿ ಇಲ್ಲಿಗೆ ಚಾರ್ಜ್ಗಳಿಗೆ ಕಳಿಸಿದೆ. ಅಡೊಂದು ಸುದ್ದಿ ಆಗಿಬಿಟ್ಟಿತ್ತು. ಅದು ಅಡೊಂದು PW ಮಿನಿಸ್ಟ್ರ್ ಇದ್ದ ರೇವಣ್ಣ, ನವನಗದ IB ಕೀಲಿ ಹಾಕ್ಸ್ಬಿಟ್ಟು ಅವ್ನು ಚಾರ್ಜ್ಗಳು ಕೊಟ್ಟು ಅವ್ನು ಫೋನ್ ಮಾಡಿದ. ಮತ್ತು ನಾವು ಲಾ ಯೂನಿವರ್ಸಿಟಿ ಇದೈತಲ್ಲ ಕಾಲೇಜ್, ಕರ್ನಾಟಕ ಯೂನಿವರ್ಸಿಟಿ, ಅಲ್ಲಿ ಹೋಗಿ ಚಾರ್ಜ್ ಕೊಡ್ತೀವಿ. ಕೊಟ್ಟು ಸ್ಟಾರ್ಟ್ ಆಯ್ತು, ಲಾ ಯೂನಿವರ್ಸಿಟಿ ಆಯ್ತು. ಇವತ್ತು ಇದು ದೊಡ್ಡ ಯೂನಿವರ್ಸಿಟಿ ಆಗೈತಿ. ಅದು ಒಂದು ನಾವು ಮಾಡಿದ್ವಿ. ಕುಮಾರಸ್ವಾಮಿ ಮೊದಲೇನೋ ಜೋರು ಮಾಡಿದ, ಆಮೇಲೆ ಅಪ್ರಿಷಿಯೇಟ್ ಮಾಡಿದೆ, ಎಲ್ಲ ಮಾಡಿದ್ವಿ. ಅದು ಮಾಡಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದನ್ನು ಮಾಡಿದೆ, ಲಾ ಮಿನಿಸ್ಟರ್ ಅದನ್ನು ಮಾಡಿದೆ, ಎಜುಕೇಷನ್ ಇಂಥವೆಲ್ಲ ಮಾಡಿದ್ವಿ. ಯಾರು ಮಾಡೋದು. RDPR ಮಿನಿಸ್ಟರ್ ಇದ್ದೆ 10 ತಿಂಗಳು. ಇಡೀ ಪಂಚಾಯತಿಗೆ ಗ್ರಾಮಸೌಧದಿಂದ ವಿಧಾನಸೌಧಕ್ಕೆ ಒಂದು ಮೀಟಿಂಗ್ ಮಾಡ್ತಿದ್ದೆ ನಾನು. ಹೇಳ್ಕೊಡ್ತೀನಿ ನನಗೆಲ್ಲ. ಬೆಳೆಗಾರ ನಮ್ಮ VP ಬೆಳೆಗಾರ ಹೋಗಿ ಮಂಗಳೂರು ಹೆಣ್ಮಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸರ್ ನಮ್ಮದು ರಿಕ್ವೆಸ್ಟ್ ಐತಿ ಅಂತ. ಏನು ಹೇಳಮ್ಮ, ಕಾನ್ಫರೆನ್ಸ್ ಹಾಲ್ನಾಗ ಮಾಡ್ತಿದ್ವಿ. ಇವರು ಬಂದಿದ್ರು, ಅವಾಗ ಮುಖ್ಯಮಂತ್ರಿಗಳು ಬಂದಿದ್ದರು. ಆವಾಗ ಕೇಳಿದ್ಲು, ಸರ್ ನೀವು ಪಂಚಾಯತಿ ನೇರವಾಗಿ ಹಣ ಕೊಡ್ಬೇಕು ಸರ್. ನೀವು ಈ
ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮಗೆ ಕಡಿಮೆ ಕಟ್ಟಾಗಿ ಬರ್ತದೆ ರೀ. ಯಾಕೆ ಕಟ್ಟಾಗ ನಾ ಹೆಂಗೆ ಹೇಳಿ ಸರ್, ಅವತ್ತು ಅಲ್ಲಿಂದ ಅಲ್ಲೇ ಕುಂತು ಆರ್ಡರ್ ಮಾಡಿದೆ. ಅಲ್ಲೇ ಕುಂತ ಪಂಚಾಯತಿಗೆ ನೇರವಾಗಿ ಹಣ ಹೋಗಬೇಕು. ಆಮೇಲೆ ಟೆಂಡರ್ ಕರಿಬೇಕು 10,000ಕ್ಕಿಂತ ಮೇಲಾದ್ರೆ. ಏನು ಕೆಲಸದ ಬೋರ್ಡ್ ಹಚ್ಬೇಕು. ಇಲ್ಲ ಡಿ ಆರ್ ಪಾಟೀಲ್ ಭಾಳ ಅಪ್ರಿಷಿಯೇಟ್ ಮಾಡಿದ್ದ. ಡಿ ಆರ್ ಪಾಟೀಲ್ ನಾನು ಬೆನ್ನು ಹತ್ತಿದ್ದೆ ಸಲ ಎಲ್ಲ ಮಾಡಿದ್ವಿ. ಹಂಗೆ ಮಾಡಿದ್ವಿ. ಮತ್ತು ಅಲ್ಲಿ 5,000 ಚಿಲ್ಲರೆ ಪಂಚಾಯತಿ ಒಳಗೆ ಸುಮಾರು 1,000 ಜನ ಹೆಬ್ಬಟ್ಟಿರ್ತಾರೆ ಹೆಣ್ಮಕ್ಳು. ಅವ್ರಿಗೆ ಟ್ರೈನಿಂಗ್ ಮಾಡೋದಕ್ಕೆ ಸ್ಕೂಲ್ ಇದನ್ನು ಪಾಠ ಮಾಡಿಸೋದು ಕಲಿಸೋದು, ಜಿಲ್ಲಾಕ್ಕೊಂದೊಂದು ಹೆಡ್ ಕ್ವಾರ್ಟರ್ಸ್ ಇಟ್ಟು ಅವನ್ನೆಲ್ಲ ಮಾಡಿದ್ವಿ. ಮಾಡಿ ಅವ್ರಿಗೆ ಸಹಿ ಮಾಡೋಕೆ ಓದಕ್ಕೆ ಬರೆಯೋಕೆ ಕಲಿಸುವಂಥ ಕೆಲಸ ಮಾಡಿದ್ವಿ. ಅವೆಲ್ಲ ಜಿಲ್ಲಾ ಪಂಚಾಯತಿ ಅಂದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮಂತ್ರಿ ಇದ್ದಾಗ ಯಾವ್ಯಾವ ಪಡಲಿಕ್ಕೆಲ್ಲ ಕೆಲಸ ಮಾಡಿ ಹೆಸರು ಉಳಿಸ್ಕೊಂಡ್ವಿ. ಇವತ್ತಿನವರೆಗೂ ಸಹಿತ ನಾನು ನೆನೆಸುವಂಥ ಕೆಲಸ ಜನ ಮಾಡ್ತಾರೆ. ಸರ್, ನೀವು ಒಂದು ಸಲ 95-96 ನಾವು ಸ್ಟ್ರೈಕ್ ಮಾಡಿದ್ವಿ ಸರ್. ಗೋವಿಂದೇಗೌಡರು ಅವಾಗ ಎಜುಕೇಷನ್ ಮಿನಿಸ್ಟರ್ ಇದ್ದರು. ನೀವೊಂದು ಮಾತಂದಿದ್ರಿ, ನಾ ಎಲ್ಲ ಇಷ್ಟು ಗುದ್ದಾಡ್ತೀನಿ ಖರೆ, ಇವ್ರು ಕ್ಯಾಬಿನೆಟ್ನಾಗ ಏನು ಮಾಡ್ತಾರೆ ನನ್ನ ಮಕ್ಕಳು ಗೊತ್ತಾಗಿಲ್ಲ. ಕ್ಯಾಬಿನೆಟ್ ನನಗೂ ದೈವದ ಚಲೋ ಇದ್ರು ಒಮ್ಮೆ ನಾನು ಈ ಕ್ಯಾಬಿನೆಟ್ ಮಂತ್ರಿ ಆದ್ರೆ ಹೆಂಗೆ ಅಂಥೇಳಿ PUC ಬೋರ್ಡ್ ಹರೀಶ್ ಗೌಡ್ರ ಆಫೀಸ್ ಮುಂದೆ ನಿಂತ ತಾವು ಅಂದಿದ್ರಿ ಸರ್. ಯಾವಾಗ ನೀವು ಆ ಕ್ಯಾಬಿನೆಟ್ ಮಂತ್ರಿ ನಾನಾದ್ರೆ ಅಂತ ನಿಮಗೊಂದು ಕಲ್ಪನೆ ಹುಟ್ಟಿತ್ತಲ್ಲ ಸರ, ನೀವೆಲ್ಲ ಇದನ್ನು ಹೆಂಗೆ ಸಾಧಿಸಿದ್ರಿ? ನಾವು ಏನೂ ಸಾಧನೆ ಮಾಡಲಿಲ್ಲ, ಬರೀ ನನ್ನ ಕೆಲಸ. ಆಮೇಲೆ ಏನಂತಂದ್ರೆ ರಾಮಕೃಷ್ಣ ಹೆಗಡೆ ಇರುವ ಜನತಾದಳದಾಗ ಇದ್ದೆ ನಾನು. ಅವ್ರು ಸತ್ತ ನಂತರ ನಾನು JDSಗೆ ಹೋದೆ. ಇವ್ರು ಏನು ಮಾಡಿದ್ರು, ದೇವೇಗೌಡರು ಅವ್ರು ಮಂಗಳೂರಾಗಿದ್ದರು. ಹೊರಟ್ಟಿ ಫೋನ್ ಮಾಡಿದೆ ನನಗೆ ಅಲ್ಲಿಂದ, ನಿನ್ನ ಕೂಡ ಮಾತಾಡಬೇಕು, ನಾನು ಮಂಗಳೂರಿಂದ ಬರಾಕತ್ತೀನಿ, ಯಲ್ಲಾಪುರಕ್ಕೆ 5 ಗಂಟೆ ಬರೋಕ್ಕಾಗತ್ತೆ ನಿನಗಂದು. ಬರ್ತೀನಿ ರೀ, ಯಾರು ನಿಮ್ಮ ಕಾರ್ಪೊರೇಟ್ರು ಅವ್ರದ್ದು ಕರ್ಕೊಂಬಂದರು. ಒಂದು 5-6 ಮಂದಿ APMC ಮೆಂಬರ್ಗಳು, ಒಂದು 5 ಕಾರ್ಪೊರೇಟ್ ಕರ್ಕೊಂಡೆಲ್ಲ ಯಲ್ಲಾಪುರಕ್ಕೆ ಹೋದೆವು. ಅವ್ರೇನಿದ್ರು, ನೋಡಪ್ಪ ಹೆಗಡಿನ ಕೂಡ ಇದ್ದಿ, ನಾ ಅಪ್ರಿಷಿಯೇಟ್ ಮಾಡಿವಿ ನಿನ್ನ, ಚಲೋ ಮನುಷ್ಯ ನೀನೆಲ್ಲ ಜಾತಿ ಗೀತಿ ಮಾಡೋವಲ್ಲ ಏನಲ್ಲ, ಈಗ ನೀ JDSಗೆ ಬಂದುಬಿಡು, ನೀ ನೀ ಚಲೋ ಕೆಲಸ ಮಾಡಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದು ನೀನು, JDSಗೆ ಬಂದು ಖುಷಿ ಆಗತ್ತೆ. ಆಯ್ತು ಸರ್ ಅಂದೆ. ನೋಡ್ತೀನಿ, ನೋಡೋಂಗಿಲ್ಲ, ಪ್ರಾಮಿಸ್ ಮಾಡ್ಬೇಕಂದ್ರೆ ಆಯ್ತು ಸರ್ ಅಂದೆ. ಎದ್ದು ಹೋಗೋ ಮುಂದೆ ನಾನು ಬೆಣ್ಣೆ ತಟ್ಟಿ ಯು ವಿಲ್ ಬಿ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿಬಿಟ್ರು ಅವ್ರು. ಮುಂದೆ ಇರೋರು 10 ಮಂದಿ ಇದ್ದರು MLAಗಳು. ನಾವು ಕಾರಣ ಬರುವಾಗೆಲ್ಲ ನಮ್ಮ ರಾಯನಗೌಡ ಟೀಕೆ ಮಾಡಿದ್ವಿ, ಏನು ಸರ್ ದೇವೇಗೌಡ 10 ಮಂದಿ ಅದ 4 ಮಂದಿ ಬಿಟ್ಟು ಹೋಗ್ಯಾರ, ಇನ್ಯಾಂಗೆ ಮಂತ್ರಿ ಮಾಡ್ತಾರೆ ಇವರು, ಏನಪ್ಪ ಹಿರಿಯರು ಹೇಳ್ಯಾರು, ಗೌರವ ಕೊಟ್ಟು ಪಾರ್ಟಿ ಅಂತ ಸೇರಿವಿ, ಎಲ್ಲರೂ ಸೇರಿದ್ವಿ. ಮುಂದೆ ಪಾರ್ಟಿಗೆ ಹೋಗಿ ಸೇರಿದ್ವಿ ಬೆಂಗಳೂರಿಗೆ. ಮುಂದೆ ಇಲೆಕ್ಷನ್ ಬಂತಾರೆ 2004, 58 ಮಂದಿ ಆರಿಸಿ ಬಂದ್ಬಿಟ್ಟು. ಹೌದು ಸರ್. ಅವಾಗ ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ದು. ಆವಾಗ ನಮ್ಮ MP ಪ್ರಕಾಶ್ ಅವರದು ನಮ್ಮನ್ನು ಮಂತ್ರಿ ಮಾಡ್ಬೋದಣ್ಣವರು. ಇಂಡೈರೆಕ್ಟ್ಲಿ ಯಾಕೆ ಸರ, ಇನ್ನೊಬ್ಬ ಲಿಂಗಾಯತ್ ನಾಯಕರು ಬೆಳಿತಾರಂತನೋ ಅಷ್ಟ ಬೇರೆ ಇಲ್ಲ. ಅವಾಗೇನು ಇಂಡೈರೆಕ್ಟ್ಲಿ ಕೌನ್ಸಿಲ್ ಅವ್ರಿಗೆ ಯಾರು ಕೊಡೋದು ಬೇಡ, 58 ಮಂದಿ ಇದ್ದೀವಿ ನಾವು. ಎಲ್ಲರಿಗೆ 58 ಮಂದಿ ಒಳಗೆ 50 ಮಂದಿ 34 ಅಲ್ಲ, ಅದು 17 ಮಂದಿ ಅಷ್ಟೇ ಇರುತ್ತೆ ಕೊಡಬೇಕು. ಕಡೆಗೆ ದೇವೇಗೌಡ ಕೇಳಿಲ್ಲ, ಕುಮಾರಸ್ವಾಮಿ ರಾತ್ರಿ 3 ಗಂಟೆಗೆ ಹೋಗಿ ಲಿಸ್ಟ್ನಾಗ ಇನ್ಕ್ಲೂಡ್ ಮಾಡಿ ಸಹಿ ಮಾಡಿ ಬಂದ, ಮಂತ್ರಿ ಮಾಡಿದ್ರು. ಅಂದ್ರೆ ದೇವೇಗೌಡ್ರೆ ನಿಮ್ಮನ್ನು ಹೌದು, ಒಂದು ಮಾತನ್ನು ಉಳಿಸ್ಕೊಂಡ್ರು 100%. ಅವ್ರು ಮಾಡಿದ್ರು. ಮಾಡಿದ ನಂತರ ನಾನು ಮಿನಿಸ್ಟರ್ ಆದೆ, ಛಲ ಆದೆ, ಪಾಪ್ಯುಲರ್ ಆದೆ, ಕೆಲಸ ಮಾಡಾಗುತ್ತೆ. ಹೀಗಾಗಿ ಇವತ್ತಿನವರೆಗೂ ದೇವೇಗೌಡ ನಮಗೆ, ನಾನು ಹೊರಟ್ಟೆ ಅಂತ ಹೆಸರು ಎಲ್ಲರ ಕಡೆ ಗೊತ್ತಿತ್ತು, ಬಟ್ ಮಂತ್ರಿ ಆದಾಗಿಂದ ಇಡೀ ಸಣ್ಣ ರಾಜ್ಯಕ್ಕೆ ಅದು ಬೆಳೀತಿ. ಹೀಗಾಗಿ ನನಗೇನಂದ್ರೆ ಅದು ಅಕಸ್ಮಾತ್ ನಮ್ಮ ತಲೆಯೊಳಗಿತ್ತು, ಬಟ್ ನಾವು ಯಾವ ಪ್ರಯತ್ನ ಮಾಡಲಿಲ್ಲ, ಏನೂ ಮಾಡಲಿಲ್ಲ ನಾವು. ಹೆಗಡೆ ಅವ್ರು ಏನು ಮಾಡಿದ್ರು, ಪಾಪ ಅವ್ರು ಇದ್ದಾಗ ಹೇಳ್ತೀರಿ, ಏನಪ್ಪ ಏನಾರು ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲ, ನಾವು ಏನು ಮಾಡೋದು, ಅಧಿಕಾರ ಈಗ ಅನಿಸ್ತೈತಿ ಹಾಗೆಲ್ಲ ಅಂದ್ರೆ, ಇಲ್ಲಿ ಬಿಡಿ ಸರ್ ಅಂತ ನಿಜ. ಅದು ಈ ಥರ ಬಂತದು. ಹೆಗಡೆ ಅವರು ಇಂಡೈರೆಕ್ಟ್ಲಿ ದೇವೇಗೌಡ ಇದ್ರಾಗ ಬಂದುಬಿಟ್ರು. ಅವರು ದೇವೇಗೌಡ ನಮಗೆ ಮಂತ್ರಿ ಮಾಡಿದರು. ನಾವು ಅವ್ರಿಗೆ ಅಟಿಟ್ಯೂಡ್ ಹಿಡ್ಕೊಂಡು ನಾವು ಲಾಸ್ಟ್ ಎಲೆಕ್ಷನ್ ಮಟ್ಟ ಅಲ್ಲೇ ಇದ್ದೆ ನಾವು ಅವ್ರು ಕೂಡ. ಯಾಕೆ ಸರ್ JDS ಮತ್ತು ದೇವೇಗೌಡರೇ ಮಂತ್ರಿ ಮಾಡಿದ್ರು ಅಂತ ಹೇಳಿದ್ರಿ, ದೇವೇಗೌಡರು ತಮ್ಮ ಮೇಲೆ ಪ್ರೀತಿ ಇದ್ರಂದ್ರಿ, ಆದರೆ ಯಾಕೆ ನೀವು JDS ಬಿಡುವಂಥ ನನಗೆ ಬಿಡಲಿಲ್ಲ, ನಾ ಬಿಟ್ಟಿದ್ದಿಲ್ಲ. ಸರ್. ಪ್ರಹ್ಲಾದ್ ಜೋಶಿ ಅವರು, ಅಶೋಕ್ ಅವರು, ಜಗದೀಶ್ ಶೆಟ್ಟರ್ ಅವರು, ಆಮೇಲೆ ಬೊಮ್ಮಾಯಿ ಅವರು, ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ನನ್ನ ಕರೆದ, ನೋಡಪ್ಪ ಇಲ್ಲಿ ಐತಿ, ಈ ಕಡೆ ಎಲ್ಲ BJP ಐತಿ, ಹೆಂಗೋ ನೀನು ಗೆಲ್ತಿ, ನಮ್ಗೆ ಗೊತ್ತೈತಿ, ನಮ್ಮನ್ನ ನಿಮಗೇನು ಪಕ್ಷ ಬೇಕಾಗಿದ್ದಿಲ್ಲ ಸರ್, ಟೀಚರ್ಸ್ ನಿಮ್ಮ ಕೇಳಿ ನಿಮ್ಮನ್ನ ಇದೈತಿ, ಸುಮ್ಮನೆ ನಮ್ಮ ಪಕ್ಷದಿಂದ ನಿಲ್ರಿ ಅಂತ ಜಗದೀಶ್ ಶೆಟ್ಟರ್ ಫಸ್ಟ್ ಬಂದ ನಮ್ಮ ಮನೆಗೆ. ಆಮೇಲೆ ಇಲ್ಲಿ ನಾನು ಕುಮಾರಸ್ವಾಮಿ ಕೇಳ್ತಂತ ಹೇಳಿದೆ. ಹೋಗಿ ಕುಮಾರಸ್ವಾಮಿ ಅವ್ರು ಕೇಳಿದೆ, ವಿಚಾರ ಮಾಡೋಣ 2 ದಿವಸ ಟೈಮ್ ಬಿಡ್ರಿ. ಆಯ್ತು, ನೀವು ಹೆಂಗೆ ಹೇಳ್ತೀನಿ, ನೀವು ಹೆಂಗೆ ಹೇಳ್ತೀರ ಹಂಗಂದೆ. ಅವ್ರು ವಿಚಾರ ಮಾಡಿದ ಮನೆಗೆ ಬಂದರು, ನಮ್ಮ ಮನೆಗೆ ಬೆಂಗಳೂರಾಗ.
ಬಂದು ಅಣ್ಣಾರ ಮುಂದೆ BJP JDS ಒಂದಿಲ್ಲ ಒಂದು ದಿವಸ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತೀವಿ, ಹೋಗ್ಬಿಡಿ. ಎಲ್ಲಿದ್ದೀವಿ ನಾನೇ ಇದನ್ನು ಮಾಡ್ತೀನಿ, ಹೋಗ್ಬಿಡಿ ಅಂತ ತಿಳ್ಕೊಂಡು ಹೇಳಿ ಇದಕ್ಕೆ ರಾಜೀನಾಮೆ ಕೊಟ್ಟುಬಿಡಿ, ಪಾರ್ಟಿಗೆ ಮೆಂಬರ್ಶಿಪ್ ಕೊಟ್ಟು ನೀವು ಸೇರಿ ಅಂದ್ರೆ ಕೊಟ್ಟು ಅಲ್ಲೇ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅವರೇ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ನನಗೆ ಪಾಪ ಹಂಗಂದ್ರೆ ನೀವು ದೇವೇಗೌಡರಿಗೆ ಆ ಕುಟುಂಬಕ್ಕೆ ಅನ್ಯಾಯ ಮಾಡ್ದಂಗೆ ಅಲ್ಲ ಸರ್. ಇವಾಗೂ ಹೋಗ್ತೀನಿ ನಾನು, ಹ್ಞೂ ಸರ್. ವಾರಕ್ಕೆ 15 ದಿವಸ ಇವತ್ತು ಅವ್ರ ಮನೆಗೆ ಹೋಗ್ತೀನಿ ನಾನು, ಇವತ್ತು ಅವ್ರ ಗುಡಿ ಮೊನ್ನೆ ಹೋಗಿ ನಾನು ಈಗ ಒಂದು 4-5 ದಿವಸದಿಂದ ವಾರಕ್ಕೊಮ್ಮೆ 10 ದಿವ್ಸಕ್ಕೊಮ್ಮೆ ಅವ್ರ ಮನೆಗೆ ಹೋಗ್ತೀನಿ, ಕುಂದಿರ್ತೀನಿ. ಅವ್ರ ಮನ್ಯಾಗ ಅವ್ರ ದೇವೇಗೌಡ ಮಕ್ಕಳು ಅದಾರ, ಶೈಲಾ ಅಂತ ಒಬ್ಬಾಕಿ ಅವ್ರ ಮಗಳು, ಅವ್ರ ಮನ್ಯಾಗ ಕೂತಿರ್ತೀವಿ ಎಲ್ಲ ಪ್ರೀತಿ. ಇವತ್ತು ಹಂಗದಿ ನಾವು, ಇವತ್ತು ನಾವು ಬಿಟ್ಟಿಲ್ಲ. ಅವ್ರ ಮೊನ್ನೆ ಹೇಳಿದ ಅವ್ರು ದೇವೇಗೌಡ ಸ್ವಲ್ಪ ಸಿಟ್ಟಾಗಿದ್ರು, ಅವರು ಕುಮಾರಸ್ವಾಮಿ ಕಳಿಸಿದ ದೇವೇಗೌಡಿಗೆ ಹೇಳಬೇಡ ಅಂತ ಇದ್ದ, ದೇವೇಗೌಡ ಸಿಟ್ಟಾಗಿದ್ರು. ಆಮೇಲೆ ಕಾಲ ಬಂದಂಗೆ ಎಲ್ಲ ಸ್ವಲ್ಪ ಇದಾಯ್ತು. ಆ ಕಡೆಗೆ ಅವರು ಬಂದ್ಬಿಟ್ರು. ಈಗ ಇದನ್ನು ಕಮಲದಿಂದ ಹಾಕೊಂಡ್ಬಿಟ್ರು ಅವರು. ಸರ್, ಈಗ ನಿಮಗೆ ಒಂದನೇ ಚುನಾವಣೆಗೆ ನಿಮ್ಮ ಮಾಧ್ಯಮಿಕ ಶಾಲಾ ಸ್ನೇಹಿತರಿದ್ರಲ್ಲ ಸರ್, ಯಾಕೆ ಅವರು ಪ್ರತಿ ಚುನಾವಣೆಗೆ ನಿಮ್ಗೆ ವಿರುದ್ಧ ಹಾಕ್ಕೊಂತ ಹೋದರು? ಯಾವುದೇ ಹೆಸರು ಭಾಳ ತಗೊಳ್ಳೋದು ವಿರುದ್ಧ ಇರಲಿಲ್ಲ. ರಾಯಚೂರು ಹೋದರು, ಕಲ್ಲೈನ ಮಠ ಹೋದರು, ಇಟಗಿ ಹೋದ, ಇವರೇ ಒಂದು 3-4 ಮಂದಿ. ಅಂದ್ರೆ ಏನು ಬಿಟ್ಕೊಡು ನೀವು ಅಂತ, ಬಿಟ್ಟುಕೊಡು ಅಂತ ನನಗೆ 90% ಈಚೆ ಬಿಡಂಗಿಲ್ಲ ಅಂತ 90%. ಹಿಂಗಾಗಿ ಅವರು ಒಬ್ಬೊಬ್ರು ನಿಂತರು, ಅದಾರ ನೋಡಿ ಅಷ್ಟು ಅದು ಎಲ್ಲರೂ ನಿಂತರು ಸರ್. ನಿಂತರು, ಎಲ್ಲರೂ ಸೋತರು. ಅಲ್ಲಿಂದ ಹಿಡಿದು ಸಂಕನೂರು ಆದಿಯಾಗಿ ಎಲ್ಲರೂ ನಿಂತರು. ಎಲ್ಲರೂ ಸಂಕನೂರು ನಾವು ಸಿಂಡಿಕೇಟ್ ಮಾಡಿದ್ವಿ, ಸಿನೆಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಾವು ಪಾರ್ಟ್ ಟೈಮ್ HK ಇವ್ರು ನಿಲ್ಲಿಸಿದ್ವಿ, ಅವನು ನಿಂತ, ಅವರು ಆಗ್ಬೇಕನ್ನೋರು ನಿಂತರು. ಈಗ ಸಂಕನೂರು ಅಂತೂ ಬೇರೆ ಪಕ್ಷಕ್ಕೆ ಬಂದು ನಿಂತರು, ಆದರೂ ಎಲ್ಲ ಆಯ್ತು ಸರ್. ಇಲ್ಲಿ ಒಂದು ಸೈಂಟಿಫಿಕಲಿ ಆಲೋಚನೆ ಮಾಡೋದಾದ್ರೆ ಸರ, ಯಾವುದೇ ವ್ಯಕ್ತಿ ಹಿಂಗೆ ಕಂಟಿನ್ಯೂಸ್ ಗೆದ್ದು ಉದಾಹರಣೆಗಳಿಲ್ಲ. ಅದಕ್ಕೆ ನೀವು ಗುರುತಿಸಿರುವಂಥ ಬಲವಾದ ಕಾರಣ ಏನು ಸರ್? ಕಾರಣ ಇಟ್ಟಾರಿ 24/7 ಟೀಚರ್ಸ್ ಕೆಲಸ ಮಾಡ್ತೀವಿ. ಹ್ಞೂ ಸರ್. ಹಗಲಿ ರಾತ್ರಿ ನಿದ್ದೆ ನೀರಡಿಕೆ ಇಲ್ಲದ. ಆ್ಯಕ್ಚುಲಿ ಇವತ್ತು ನಾನು ಹೇಳ್ತೀನಿ, ಮನೆಯಾಗ ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಜೀವನದ ಅಂಥವ್ರು ನಾವು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆವಾಗಿನ ಯಂಗ್ಸ್ಟರ್ಸ್ ಕಾಲಕ್ಕೆ ಎಲ್ಲವನ್ನ ಮರ್ತು ಬಿಟ್ಟಿವಿ. ಪಾಪ ಅಕ್ಕಾರದ ಸಪೋರ್ಟ್ ಫುಲ್ ಸಪೋರ್ಟ್. ಜೀವನದಾಗ ಏನು ಅವಾಗ ಎಂಜಾಯ್ ಮಾಡ್ಬೇಕು ಅದನ್ನ ಮಾಡಲಿಲ್ಲ ನಾವು. ವಯಸ್ಸಿನಾಗ ಜನರು ಕುಡಿದ್ರಿ, ಶಿಕ್ಷಕರ ಸಮಸ್ಯೆಗೆ ಅಡ್ಡಾಡಿದ್ರಿ, ಎಲ್ಲ ಈಗೂ ಹಂಗಾದೀವಿ. ನೀವು ಇನ್ನೂ ಇವತ್ತಿಗೂ ಬಿಡು ಅನ್ನೋದಿಲ್ಲ ಹಂಗೆ. ಈಗ ನೋಡಿ, ಬೆಳಗಿಂದ ಮನ್ಯಾಗ ನಾವು ಮಂದಿ ಬಂದರು, ಈ ಕಡೆ ಬಂದೆ, ಆಕೆ ಎಲ್ಲೇ ಹೋಗಿದ್ಲು, ಬಂತು. ಒಂದ್ಸರಿ ವಿಶ್ವೇಶ್ವರ ಭಟ್ಟ ಈ ವಿಜಯ ಕರ್ನಾಟಕದಿಂದ ಹೋಮ್ ಮಿನಿಸ್ಟರ್ ಅಂತ ಒಂದು ಇದನ್ನು ಬರೀತಿದ್ದ. ಹೌದು ಸರ್. ಮನೆಯವ್ರ ಬಗ್ಗೆ ಎಲ್ಲರ ಮನೆಯವ್ರದ್ದು ಬರೆದವ. ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಹೆಂಡ್ರು ಹೋಮ್ ಮಿನಿಸ್ಟರ್ ಆಗಬೇಕು, ಅದಾಗಬೇಕು, ಎಲ್ಲ ಹೇಳ್ಕೊತ ಬಂದ್ರೆ 34 ಮಂದಿ ಇದ್ವು. ನಾ ಎಲ್ಲಿಯೂ ಸಿಗಲಿಲ್ಲ. ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಇಂಟರ್ವ್ಯೂ ಕೊಡ್ಬೇಕು, ಅವ್ರು ಕರ್ಕೊಂಡೋಗಿ. ಇವು ವಿಶ್ವೇಶ್ವರ ಭಟ್ಟ ನಮ್ಮ ಕ್ಲೋಸ್ ಫ್ರೆಂಡ್, ಕಾರವಾರದ ಸ್ವಲ್ಪ ಮಾಸ್ತರನು ಜಾಸ್ತಿ. ಏನಪ್ಪ ಮಾಸ್ತರ, ನಿನ್ನ ಹೆಂಡತಿ ಬರಲೇ ಇಲ್ಲ, ನಮ್ಮವ್ರು 2 ನಿಮಿಷಕ್ಕೆ ಕರೆದ್ರು, ಏನು ನಿನ್ನ ಬಾಣಗಡಿ ಐತಿ, ಯಾಕೆ ಬರೋಲ್ರು? ಅವ್ರನ್ನ ಕೇಳು ಭಟ್ಟ, ಹಿಂಗೆ ಇದೆ ಭಟ್ಟ, ಅವ್ರನ್ನ ಕೇಳು, ನಮ್ಮ ಮನೆಯವರು ಈ ಪೊಲಿಟಿಕ್ಸ್ದಾಗ ನೋಡಿ ಏನಿಂದ ನೋಡಿಲ್ಲ, ಅವ್ರನ್ನ ಅಲ್ಲೇ ಕುಂದಿರ್ಸಿ, ನೀನು ಬೇರೆಯವ್ರು ನೋಡು ಹೆಂಗೆ ಕರ್ಕೊಂಬರ್ತಾನೆ, ನೀವು ಗೌಡಿಕೆ ಮಾಡಿ ಕುಂದಿರ್ಸಿರಿ ಅಂತ ಅಂದ್ಕೂಡಲೇ ಅವ್ರು ಬರೋದಲ್ಲಪ್ಪ, ಕೇಳಿ ಬರೋದನ್ನ ಫೋನ್ ಹಚ್ಚಿದ, ಕೊಡ್ತೀನೋ ಮಾತಾಡೋದು. ಇಲ್ಲಿ ನಾ ಬರೋಂಗಿಲ್ಲ ರೀ, ನನಗೆಲ್ಲ ಅದು ಇಂಟ್ರೆಸ್ಟ್ ಇಲ್ಲ ಅಂದ್ಲಕ್ಕೆ. ಕಡಿಕೊಂಡು ಟೀಮ್ ಇಲ್ಲೇ ಕಳಿಸಿದ. ಇಕ್ಕಿ ಕೊಡೋ ತಯಾರಿಲ್ಲ, ನಾವು ಊರಾಗ ಇರಲಿಲ್ಲ. ಮತ್ತು ನಮ್ಮ PAಗಳು ಅವರು ಎಲ್ಲ ಹೇಳಿ, ಇಲ್ಲ ಕೊಡ್ಬೇಕಾಗತ್ರಿ, ಮತ್ತು ತಪ್ಪಾಗತ್ತಿ, ಕೊಟ್ಟೆಲ್ಲ ಇಲ್ಲ. ಶಿಕ್ಷಕರ ಸಲುವಾಗೆಲ್ಲ ಹಗಲು ರಾತ್ರಿ ಅಡ್ಡಾಡ್ತಾರೆ, ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಮನೆ ಬಗ್ಗೆ ಏನು ಕಾಜಿಲ್ಲ ಅವ್ರಿಗೆ. ಇಷ್ಟೆಲ್ಲ ಮಾಡ್ಯಾರ. ಆದ್ರೆ ಎಷ್ಟೋ ಮಂದಿ ಟೀಚರ್ಸ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಉಳಿಸ್ಯಾರ. ಇಲ್ಲಿ ಬಿಡು, ನಾವು ಸ್ಯಾಕ್ರಿಫೈಸ್ ಮಾಡೋಣ ಅಂತ ಮಾಡೀವಿ. ನಮ್ಮ ಅಗದಿ ಎಂಥ ಪೀಕ್ ಪೀರಿಯಡ್ನಾಗ ನಾವೆಲ್ಲ ದೂರ ಆದಂಗೆ ಇದ್ದೀವಿ. ರಾತ್ರಿ 1 ಗಂಟೆ ಬರೋರು, ಬೆಳಗ್ಗೆ 6ಕ್ಕೆ ಹೋಗೋರು. ಎಷ್ಟೋ ಸರಿ ಮಕ್ಕಳು ಒಂದು ಸರಿ ನೋಡ್ತಿದ್ದಿಲ್ಲ, ಇಂಥೆಲ್ಲ ಹೇಳಿದೆ. ಎಲ್ಲ ಆತದು. ಇಂಟರ್ವ್ಯೂ ಆದ ನಂತರ, ಅಮ್ಮವ್ರ ನಿಮ್ಮದು ಏನು ಆಸೆ ಐತ್ರಿ, ಅದಕ್ಕೆ ನಿಮ್ಮ ಸಾಹೇಬರು ಮುಖ್ಯಮಂತ್ರಿ ಯಾಕಾಗಬಾರ್ದು, ಹೋಮ್ ಮಿನಿಸ್ಟರ್ ಯಾಕಾಗಬಾರ್ದು, ಏನಾರು ಆಸೆ ಐತೇನ್ರಿ ಅಂತ. ಏನು ನಮ್ಮ ಹರಿಕೆ ಐತೆ ಅಂದರು. ಏನು ನಮ್ಮ ಹರಿಕೆ ಕೈಗೂಡ ಹಂಗೆ ಬಿಡ್ರಿ ಅಂದ್ಲಾಕಿ. ಅವ್ರಿಗೆ ಕ್ಯೂರಿಯಾಸಿಟಿ, ಏನು ಹರಿಕೆ, ಇಲ್ಲಿ ಬಿಡಿ, ಅದು ಏನಾಗೋದಿಲ್ಲ, ನಿಮಗೇನು ಹೇಳಿದ್ರೆ ಏನಾಗೋದಿಲ್ಲ, ಇಲ್ಲಿ ಹೇಳ್ರಿ, ಇಲ್ಲಿ ಬಿಡ್ರಿ, ಇಲ್ಲರಿ ಅಮ್ಮ ದಯಮಾಡಿ ಕೈ ಮುಗಿತೀವಿ, ಪ್ರೆಸ್ನವ್ರು ನಾವು, ನೀವು ಹೇಳ್ಯಾರಂದ್ರೆ ಹಂಗೆ ಹರಿಕೆಗಳು ಹಂಗೆ ಇಲ್ಲೇ ಕೂತ್ಕೋತೀವಿ ನೋಡೋದು. ಕಡೆಗೆ ಹೇಳಿಲ್ಲ ನಾ 2 ಸರಿ ದೇವ್ರಿಗೆ ಹರಕೆ ಹೋಗ್ತೀನಿ, ಇಲೆಕ್ಷನ್ ಸೋಲ್ ಅಂತೇಳಿ. ಅವ್ರು ಸೋಲ ಅವ್ರು ಅದಕ್ಕೆ ಬಿಟ್ಬಿಟ್ಟು ಅದು ಬಂದುಬಿಡ್ತು. ಹಂಗೆ ಶ್ರೀಮತಿ ಹೊರಟ್ಟಿ ಅವರ
ಹರಿಕೆ ಕೈ ಏನು ಹರಕೆ ಈಡೇರಲಿಲ್ಲ. ಈಡೇರದ ಹರಿಕೆ. ಹಾಂ. ಶ್ರೀಮತಿ ಹೇಮಲತಾ ಹೊರಟ್ಟಿ ಅವರ ಈಡೇರದ ಹರಿಕೆ ಅಂತ ಬರೋದು ಫ್ರಂಟ್ ಪೇಜ್ನಾಗ ಬಂದುಬಿಡ್ತು ಪೇಪರ್ದಾಗ. ನಾನು ದಿಲ್ಲಿ ಒಳಗಿದ್ದೆ ಅವತ್ತು. ದಿಲ್ಲಿ ಒಳಗಿದ್ದೆ. ನಮ್ಮ ಮಂಜುನಾಥ್ ಫೋನ್ ಮಾಡಿದ್ರು. ಇನ್ನಿಷ್ಟ ಇದ್ನ ಅವಾಗ. ಏನು ರೀ ಸರ್ ಅಮ್ಮವ್ರೊಂದು ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ. ಯಾಕ್ರಿ ಯಾರು ಏನು ಅಮ್ಮವರು ಏನು ಕೊಡೋಣ ಎದಕ್ಕೆ ಅಂದೆ. ಏನು ಬಿಡಿ ಸರ್ ಬೇಜಾರಾಗ್ತದೆ. ಏನು ರೀ ನನಗೆ ಇಲ್ರಿ ಅದು ಎಲ್ಲರೂ ಕೇಳಾಕತ್ತಾರ ಭಾಳ ಇದಾಗ್ತದೆ. ಹೇಳ್ರಿ ಮಾರೇ ನನಗೆ ಟೆನ್ಷನ್ ಮಾಡಿ ಯಾಕೆ ಟೆನ್ಷನ್ ಮಾಡ್ತೀವಿ, ಓದ್ತು ನೋಡ್ರಿ ಅಂದ. ಓದಿದೆಲ್ಲ ಓದಿ ನಮ್ಮ ಮನೆಯವರು ಇಲೆಕ್ಷನ್ದಾಗ ಸೋಲತ್ತ ಹರಕೆ ಓದ್ತೀನಿ ದೇವ್ರಿಗೆ ಆಡ್ತಾರೆ. ಅವ್ರೇನು ಸೋಲಿಲ್ಲ, ಅದಕ್ಕೆ ನಾನು ಹರಕೆ ಕೈ ಬಿಡೋಣ ಹೋಲ್ಬಿಟ್ಟು ಕರೆಕ್ಟ್ ಹೇಳತ್ತೀನಿ. ಹೌದು. ಅದಕ್ಕೆ ಯಾಕೆ ಕೇಳಿ ಮೊದಲ ಅವು ಪ್ರಾಮಿಸ್ ಮಾಡಿದ್ರಿ, ಪ್ರಾಮಿಸ್ ಮೀರಿ ಗೆದ್ರಿ. ಮುಂದೆ ಮನೆಯವ್ರು 2 ಸಲ ಸೋಲ್ರಿ ಅಂದರು, ಸೋಲಿಲ್ಲ. ತಲೆ ಕೆಡಿಸೋದ್ರಿ ಯಾಕೆ ಕರೆಕ್ಟ್ ಹೇಳಿ ಅಂದಿರಿ. ಅವ್ರದ್ದು ನಮಗೆ ಲೈಫ್ದಾಗ ಮಕ್ಕಳಂತೂ ಇವತ್ತಿನವರೆಗೂ ಒಬ್ಬರು ಮಕ್ಕಳು ನನ್ನ ಎದುರಿಗೆ ನಿಂತು ಮಾತಾಡೋದಿಲ್ಲ. ಡಾಕ್ಟ್ರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಎಲ್ಲ ಆಗ್ಯಾರ. ವಸಂತ ಇಷ್ಟು ದೊಡ್ಡ ಇದನ್ನು ನೋಡ್ತಾನೆ. ಇವತ್ತು ನೀವು ಟೆಸ್ಟ್ ಮಾಡಿ ಅವ್ನು ಕರಿತೀನಿ ಮನೆಗೆ ಹೋದ್ರೆ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡಿ ನಿಮ್ಗೆ ₹1,00,000 ಕೊಡ್ತಾನೆ. ಇಲ್ಲಿ ಹಿಂಗೆ ನಿಂತಂದ್ರೆ ಹಿಂಗೆ ನಿಂತಿರ್ತಾನೆ. ಇಲ್ಲಿ ಮಕ್ಕ ತೋರಿಸೋ ಮಾತಾಡ್ತಾನೆ. ಇವತ್ತಿನವರೆಗೂ ಮಕ್ಕಳು ನಮ್ಗೆ ಯಾರೂ ಇಲ್ಲ. ಎಲ್ಲ ಮಕ್ಕಳು ಮೆಟ್ಟಿಗೆತಾರೆ, ಮದುವೆ ಆಗ್ಯಾರ, ಎಲ್ಲ ಆಗಿರ್ತಾರ. ಯಾವುದು ಚಿಂತಿಲ್ಲ. ಈಗ ಏನೈತಿ ಜನರಿಗೆ ಕೆಲಸ ಮಾಡ್ತೀವಿ. ಇವರೆಲ್ಲ ಅನುಕೂಲ ಮಾಡ್ಯಾನ. ಬರೀ ನಾವೇನಂದ್ರೆ MLC ಆಗೋಕ್ಕಿಂತ ಮೊದಲು ₹525 ಪಗಾರ ತೊಗೋತಿದ್ದೆ. MLC ಆಗ 50,000 ತೊಗೊಳಕ್ತೀವಿ. ಮತ್ತು ಇಲ್ಲಿವರೆಗೆ ಕಮಿಟಿ ಮೀಟಿಂಗ್ಗಳು ಅವು ಇವು ಹಿಂಗಾಗಿ ಅದಂತೂ ಬಿಡಿ ಸರ್. ನಾವೆಲ್ಲಿ ನೋಡಿ ನಿಮ್ಗೆ ಗೊತ್ತದ, ನಾ ಎಲ್ಲಿ ಕುಡಿಯೋವಲ್ಲ, ತಿನ್ನವಲ್ಲ. ಇಲ್ಲಿ ಮಟ್ಟ ಹುಟ್ಟಿದಾಗಿಂದ ಇಲ್ಲಿ ಮಟ್ಟ ಟೀ ಕಾಫಿ ಕುಡಿದಿಲ್ಲ, ಈ ಕ್ಲಬ್ಗೆ ಹೋಗಲ್ಲ. ಬರೀ ಇದನ್ನ ಮಾಡ್ಕೊತ ಬಂದೆವು. ತೊಲಾಗೆಲ್ಲ ಮಾಡಿದ್ವಿ. ಮಾಸ್ತರ್ದ ಕೆಲಸ ಸರ್ ಮಾಡಿದ್ವಿ. ಇನ್ನೊಂದು ಹೇಳೋದು ಮಾಡ್ತೇನೆ ನಾನು. ಅವಾಗ ನಾವು ಚುನಾವಣೆ ನಿಂತಾಗ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಇದ್ದವರು ಪರ್ಮಿಷನ್ ತೊಗೋಬೇಕು ಚುನಾವಣೆ ನಿಲ್ಬೇಕಾದ್ರೆ. ಎನಿ ಎಂಪ್ಲಾಯ್ ಆಫ್ ದಿ ಏಡೆಡ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಪರ್ಮಿಷನ್, ಇಫ್ ಯು ವಾಂಟ್ ಟು ಕಂಟೆಸ್ಟ್ ದಿ ಎಲೆಕ್ಷನ್, he should take prior permission to Department of Evaluation Management. Department not less than Joint Director Cadre. ನಾವು ಯಾರು ತೊಗೊಳ್ಳಿಲ್ಲ. ಪುರೋಹಿತತ್ವ ಒಬ್ಬರು ಕಮಿಷನ್ ಹೋಗಿ ನಿಲ್ಲೋ ಸುಮ್ಮ ಮುಂದೆ ಹೋಗಿ ಅವ್ನಿಗೆ ಹೋಗಿ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ, ಗೆದ್ದುಬಿಟ್ಟಿವು. ಗೆದ್ದ ನಂತರ ಇವು ನಮ್ಮ ಡಿಸ್ಮಿಸ್ ಮಾಡಿದ. ಸರ್ ಯಾರು ಪುರೋಹಿತ ಅವರೇ ಹೇಳಿದ್ರು ನಾನು ಮಾಡ್ದೆ. ಡಿಸ್ಮಿಸ್ ಮಾಡಿದ. ಅದ್ರ ವಿರುದ್ಧ ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಸ್ಟೇ ತಂದೆ. ಸ್ಟೇ ಮಾಡಿ ಟೀಚರ್ ಕಂಟಿನ್ಯೂ ಆದೆ. ಯಾವಾಗ ರಾಜೀನಾಮೆ ಕೊಟ್ಟರು ಸರ್? ಎಷ್ಟನೇ 99? ಹ್ಞೂ ಸರ್. ಇದು 89. 9 ವರ್ಷ ನಡೀತು ಕೋರ್ಟ್ನಾಗ. ಅದು ಅವಾಗ ಕೋರ್ಟ್ನಾಗ ಆರ್ಡರ್ ಏನಾಯ್ತಂದ್ರೆ ಎನಿ ಎಂಪ್ಲಾಯ್ ಆಫ್ ದಿ ಏಡೆಡ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಕಾಂಟೆಸ್ಟ್ ದಿ ಎಲೆಕ್ಷನ್, ಈಸ್ ಲಿಬರ್ಟಿ ಟು ಕಾಂಟೆಸ್ಟ್. ಅದಕ್ಕೆ ಇವೇನು ಮಾಡ್ಯಾರ ಡಿಸ್ಮಿಸನ್ನು ಅಕ್ಕಿ ತೊಗೋದೀನಿ. ಇಫ್ ಯು ವಿಶ್ ಈ ಶೈಡ್ ಕಂಟಿನ್ಯೂ ಆಸ್ ಎ ಟೀಚರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದಿ ಲೆಜಿಸ್ಲೇಟರ್. ಗೆದ್ದರೆ ಹೋಗೋದು, ಸೋತ್ರ ಟೀಚರಾಗಿ ಕಂಟಿನ್ಯೂ. ಅಲ್ಲಲ್ಲ, ಅವ ಏನು ಹೇಳಿಲ್ಲ. ಅವರು not restricted to the particular person. If you are interested, you can go to the school also, you can go to the council also. It is left to you ಅಂತ ಅಂದ್ರೆ ನೀವು ನಾವು ಮಾಡಾಕ್ತೀವಿ. ಪೂಜಾರವ್ರು ಹಂಗೆ ಮಾಡ್ತಿದ್ರು. ಅವರು ಪೂಜಾರವರು ಸಹಿತ ರೆಗ್ಯುಲರ್ ಸ್ಕೂಲ್ ಹೋಗ್ತಿದ್ರು. ನಾವು ಯಾವಾಗಾರ ಹೋಗೋರು, ರಜಾ ಹಾಕೋರು, ಯಾವಾಗಾರ ಶನಿವಾರ ಶುಕ್ರವಾರ ಹೋಗೋರು, ಇದ್ದಾಗ ಮಾಡೋರು, ಕೆಲಸ ಮಾಡ್ಕೋತಿದ್ವಿ. ಹಿಂಗಾಗಿ ಅದು ಕೋರ್ಟ್ ಆರ್ಡ್ರಾಗಿ ಅದೊಂದು ಇವತ್ತು ಮಾಡೆಲ್. ಅದು ಮತ್ತು ನಮ್ಮ ಸಂಕನೂರು ಇಲೆಕ್ಷನ್ ಈ ಬರೆಯಲ್ಲಿ ನಿಲ್ತೀರಿ ನಾನು ಹೌದು ಸರ್. ಇದಿರಕ್ಕೆ ಅದು ನಿಮ್ಮ ಆರ್ಡರ್ ಸಂಕನೂರು 3 ಸಲ ನಿಲ್ಲಕ್ಕೆಲ್ಲ ಅದೊಂದು ಹೋರಾಟ ಮಾಡಿ ಅದನ್ನು ಮಾಡಿದ್ವಿ ನಾವು. ಹಿಂಗಾಗಿ ಹೋರಾಟ ಮಾಡ್ಕೋತ ಬಂದಾಗ ಅದಕ್ಕೆ ಹೋರಾಟ ಹೊರಟ್ಟಿ ಸರ್. ಈಗ ನೀವು ಎಷ್ಟು 18 ಜನ ಚೀಫ್ ಮಿನಿಸ್ಟರ್ ನೋಡಿದ್ರಿ ಸರ್ ಆಸ್ MLC? ಗುಂಡೂರಾವ್ನ ಹಿಡ್ಕೊಂಡು ಇಲ್ಲಿವರೆಗೆ ಸಿದ್ದರಾಮಯ್ಯವರಿಗೆ, ಗುಂಡೂರಾವ್ ಅವರು, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, ದೇವೇಗೌಡರು, ಜಯೇಶ್ ಪಟೇಲರು, ವೀರಪ್ಪ ಮೊಯ್ಲಿ, ಯಾರು ನಮ್ಮ ಬಂಗಾರಪ್ಪನವರು, SM ಕೃಷ್ಣ ಅವರು, ದೇವೇಗೌಡರು, ಆಮೇಲೆ ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಯಡಿಯೂರಪ್ಪ ಅವರು, ಆಮೇಲೆ ಕುಮಾರಸ್ವಾಮಿ ಅವ್ರು 2 ಸರಿ ನೋಡೀನಿ. ಆಮೇಲೆ ಇವ್ರನ್ನ ಸಿದ್ದರಾಮಯ್ಯ 2 ಸರಿ ನೋಡೀನಿ. 18 ಮಂದಿ ಮುಖ್ಯಮಂತ್ರಿಗಳು ನೋಡಿದವ್ರು ಈ ಕರ್ನಾಟಕದ ಯಾರಲ್ಲ ಸರ್. ನಿಮ್ಮ ಕೂಡ ಏನಾರ ಯಾರ ಎಂಪ್ಲಾಯಿ ಜಾಯ್ನ್ ಆಗಿದ್ರ? ರಿಟೈರ್ ಆಗಿ ಹೋಗಿದ್ರು. ಎಂಪ್ಲಾಯ್ ಅಲ್ಲ, ನಾ MLC ಆದಾಗ ಟೀಚರ್ ಆದಾಗ ರಿಟೈರ್ಡ್ 10 ವರ್ಷ ಆಯ್ತು. ಹೌದು ಸರ್. ಆಗ್ಯಾರ ಸರ್. ಅದಕ್ಕೆ ಅದೇ ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡೆ. ಆಮೇಲೆ ಅದು ಹೋಗಲಿ ಸರ್. ಕೋರ್ಟ್ ಅಲ್ಲಲ್ಲ, ಕೋರ್ಟ್ ಆರ್ಡರ್ ಆದ ನಂತರ ನನ್ನ ರೈಟ್ ಯಾಕೆ ಆಗ್ಬೇಕಂತ ರೈಟ್ ಮಾಡಿ ಅದಾದ ನಂತರ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡೆ. ಅದು ಮುಖ್ಯ ಆಗಿರಲಿಲ್ಲ ಬಿಡು ಸರ್. ಸಾವಿರಾರು ಜನರ ಶಿಕ್ಷಕರ ಸಮಸ್ಯೆ ಬಗೆಹರಿಸ್ತಿದ್ರಿ. ಒಂದು ಪ್ರಶ್ನೆ ಹೇಳಿದೆ ಸರ್. ಮನುಷ್ಯ ರಿಪೀಟೆಡ್ಲಿ ನಿಂತಾಗ ವೋಟರ್ಸಿಗೆ ಬೇಸರಕ್ಕಾರ ಸರ್, ಬದಲಾವಣೆ ಬಯಸ್ತಾರೆ.
ನಿಮ್ಮ ವಿಷಯಕ್ಕೆ ನಮ್ಮ ಟೀಚರ್ಸ್ ಒಟ್ಟ ಬದಲಾವಣೆ ಬಯಸಲಿಲ್ಲ ಯಾಕೆ? ಎಲ್ಲ ಬೇಕಾದಷ್ಟು ಕೆಲಸ ಮಾಡಿದಾರ ಸರ್, ಯಾರು ಕೆಲಸ ಮಾಡಿಲ್ಲ? ನಿಮ್ಗೆ ಹೇಳ್ತೀನಿ, ಎಲ್ಲರೂ ಸೋತಾರ. ನನಗೆ ತಂದೆ ಊಟಕ್ಯಾನ, ಮಗ ಊಟಕ್ಯಾನ, ಸೊಸಿ ಊಟಕ್ಯಾನ, ಎರಡು ತಲೆಮಾರಿನ ಊಟಕ್ಯಾರ. ಈಗ ಯಾಕೆ ಬೇಸರ ಅಂದ್ರೆ, ಈಗ ನಾವು ರೊಟ್ಟಿ ತಿಂತೀವಿ, ಒಂದು 2 ದಿವಸ ರೊಟ್ಟಿ ಬಿಟ್ಟರೆ ಏನಕ್ಕತಿ, ಯಾವಾಗಾರ ಒಮ್ಮೆ ಹೋಳಿಗೆ ಉಣ್ತೀವಿ. ಹಂಗೆ ನನಗೆ ಬೇಸರ ಅನ್ನೋದೇ ಇಲ್ಲ, ಕೆಲಸ ಮಾಡ್ತೀವಿ. ಹಂಗಾಗಿ ಅವ್ರಿಗೂ ಬೇಸರ ಇಲ್ಲ. ದಿನನಿತ್ಯ ನನ್ನ ಕಡೆ ಬರೋರು. ನಿಮಗೆ ಹೇಳ್ತೀನಿ ಒಂದು ಉದಾಹರಣೆ, ಭಾರಿ ಜೋಕ್ ಅದ. ಒಬ್ಬ ರಾತ್ರಿ ಫೋನ್ ಮಾಡಿದ, ಟೀಚರ್ ಫೋನ್ ಮಾಡಿದ. ಯಾರು ಮಾತಾಡ್ದು ಅಂದೆ. ಐ ಆಮ್ ಬಸವರಾಜ್ ಹೊರಟ್ಟಿ, ಎಕ್ಸ್ ಎಜುಕೇಷನ್ ಮಿನಿಸ್ಟರ್, ಪ್ರೆಸೆಂಟ್ MLC ಟಾಕಿಂಗ್. ನಿಮ್ಗೆ ನನಗೆ ಯಾರು ಸರಿ, ಡು ಯು ನೋ ಹೌ ಟು ಟಾಕ್ ವಿತ್ ಎಕ್ಸ್ ಮಿನಿಸ್ಟರ್? ಚಂದ ಮಾತಾಡಕಲಿ ಅಂದ. ನಾ ಬಸವರಾಜ್ ಹೊರಟ್ಟಿ ಅಂದ. ಯಾವ ತಲೆಬ್ಯಾ ನೀವ ಅಂದೆ. ಮತ್ತೆ ಹೇಳ್ತೀನಿ, ನಾ ಇಂಗ್ಲೀಷಾಗ ಮಾತಾಡ್ದೆ, ಕುಡ್ದಿದ್ದು ಕಾಣ್ತದೆ. ಆಯಿತು, ಇಟ್ಟೆ. ಲೈಟ್ ಹಾಕ್ತೀನಿ ರಾತ್ರಿ 2 ಗಂಟೆ. 2 ಗಂಟೆ ಅಂದ ಕೂಡಲೇ ನಾನು ಏನಂತಂದು ನಾನು ಮಕ್ಕೊಂಡೆ. 6 ಗಂಟೆಗೆ ಆ ಫೋನ್ ಬಂತು, ಅದೇ ನಂಬರಿಂದ. ಮತ್ತು ಅಲ್ಲಿ LHಗೆ, ಸಾಹೇಬ್ರ ನಿನ್ನೆ ರಾತ್ರಿ ನನ್ನ ಗಂಡ ಮಾಸ್ತರಿ ಕುಡಿದು ಬಂದಿದ್ರಿ, ಫೋನ್ ಮಾಡಿದ. ಫೋನ್ ಕಚ್ಕೊಳಕ್ಕೆ ಅದೇ ನನ್ನ ತಲೆಗೆ ಬಡದ್ರಿ, ಕಾಲು ಮುಗಿತೀವಿ ರೀ ಮಕ್ಕಳದ, ದಯಮಾಡಿ ಏನು ಮಾಡಬೇಡ. ಅವ್ರು ರಾಯಚೂರ್ದವ ಅವಾಗ. ಆಮೇಲೆ ಏನು ಮಾಡ್ದೆ, ಹಂಗೆ DDP ಫೋನ್ ಮಾಡಿ, ಬಸವರಾಜ DDP ಇದ್ದ. ಯಾರು ನೋಡಂದ್ವಿ, ಫೋನ್ ನಂಬರ್ ಮೇಲೆ ಹುಡುಕಿ ಸಿಕ್ಕವ ಕೊಪ್ಪಳದವ, ರಾಯಚೂರಾಗ ಕೆಲಸ ಮಾಡಿದ್ದ. ಅಲ್ಲಿ ಹೇಳಿದ್ವಿ, ಮತ್ತೇನು ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಕರ್ಕೊಂಡ್ಬಂದರು. ಬಂದು ತಪ್ಪಾಗೈತೆ ಅಂದರು, ಹಾಳಾಗೋದು ಬಿಟ್ವಿ. ಇಂಥ ಇನ್ಸಿಡೆಂಟ್ಸು ಆಗ್ಯಾವ. ಇನ್ನೊಂದು ಹೇಳ್ತೀನಿ, MLC ಆಗೋಕ್ಕಿಂತ ಮೊದಲು ನಾವು ಭಾಳ ಹೋರಾಟ ಮಾಡಿದ್ವಿ. ರುದ್ರಪ್ಪದವ ಶಿಕಾರಿಪುರದವ, ಅವ್ರು 5 ಮಂದಿನ ಟೀಚರ್, ಮಠದ ರುದ್ರಪ್ಪ, ವಾಲಿ ಅಂತ ಈ ಕಡೆ ಅವ್ರು ತೆಗೆದಿದ್ರು. ಒಂದು ನ್ಯೂಸ್ ಫೋನ್ ಮಾಡಿದವ. ಫೋನ್ ಮಾಡೋಣ, ಏನು ರೀ ರುದ್ರಪ್ಪ, ಇನ್ನೊಂದು ತಾಸು ಬಿಟ್ಟು ಮಾಡಬಾರ್ದು. ಅವಾಗ ಲ್ಯಾಂಡ್ ಫೋನ. ನಮ್ಮವು ತಮ್ಮ ಯಾರೋ ಮಾಸ್ತರ್ ಫೋನ್ ಮಾಡ್ಯಾರಪ್ಪ, ಆಕೆ ಒಟ್ಟ ಫೋನ್ ಕೊಡ್ತಿದ್ದಿಲ್ಲ. ಯಾರು ಮಾಡಿದರು? ಇಲ್ಲರಿ ಅಮ್ಮಾರ ಅರ್ಜೆಂಟ್ ಇತ್ತು, ಮಾಡಿದ್ರು, ಕೊಟ್ಟರು. ನಾನು ರುದ್ರಪ್ಪ ಮೇಷ್ಟ್ರು ಮಾತಾಡೋದು ಸರ್ ಅಂದ. ಇನ್ನೊಂದು ತಾಸು ಬಿಟ್ಟು ಮಾಡಬಾರ್ದಮ್ಮ, 6 ಗಂಟೆಗೆ ವಾಕಿಂಗ್ ಹೋಗಿದ್ದು ಮಾತಾಡೋದು. ಸರ್ ರಾತ್ರಿ 1 ಗಂಟೆಗೆ ಸರ್ ಅಂದ. ಇವಾಗ ಯಾಕೆ ಮಾಡಿದ್ರಿ ಅಂದೆ. ಸರ್ 78ದಾಗ ರೀ ಶಿಕಾರಿಪುರಕ್ಕೆ ಹೊಂಟಿದ್ವಿ ಸ್ಟ್ರೈಕ್ ಸಲುವಾಗಿ. ರಾಣೆಬೆನ್ನೂರು ಮಂದಿ ಬಸ್ ತಪ್ತೀರಿ, ಸಂಯುಕ್ತ ಕನ್ನಡ ಪೇಪರ್ ಹಾಸ್ಕೊಂಡು ಮಕ್ಕೊಂಡು ಮಳೆ ಬರ್ತಿತ್ತು, ನೆನಪೈತಲ್ರಿ. ಇವತ್ತು ನಾನು ಬಸ್ ತಪ್ತೀರಿ, ನಾನು ಒಂದು ಸಂಯುಕ್ತ ಕನ್ನಡ ಪೇಪರ್ ಹಾಕ್ಕೊಂಡು ಮಕ್ಕೊಂಡಿನಿ, ನನಗೆ ನೆನಪಾತ್ರಿ ಅವತ್ತಿದ್ದು, ಅದಕ್ಕೆ ನಿಮ್ಮನ್ನು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿ. ಇಂಥ ಉದಾಹರಣೆಗಳು ಅದಾವೆ. ಸಿನಿಮಾಕ್ಕದು ನಮ್ಮ ಮನೆಯವ್ರಿಗೂ ನಾವು ಒಮ್ಮೆ ಸಿನಿಮಾಕ್ಕೆ ಹೋಗೋಣ ಅಂತ ಕಂಡೀಷನ್ ಮಾಡಿ, ಇಬ್ಬರ ಸಿನಿಮಾಕ್ಕೆ ಹೋಗಿ ಯಾರೂ ಹಿಂಬಾಲ ಇರಬಾರ್ದು ಅಂತೇಳಿ ಮಾಡಿ ಬಂದೀವಿ. ಮೌಂಟ್ ಹಾಕಿದ್ದಕ್ಕೆ ನಮ್ಮ ಹಾವೇರಿ ಅವ್ರ ಸಾವಜ್ಜಾರ ಒಂದು ಗುಂಪು ಅಂತ, ಸರ್ ಮನೆಗೆ ಹೊಂಟಿದ್ರಿ ಅಂದರು. ಸುಮ್ಮನೆ ನಡಿಯಪ್ಪ ಅಂತೇಳಿ ನಾನು ಕರ್ಕೊಂಡು ಹೋದೆ. ಸಿನಿಮಾಕ್ಕೆ ಹೋಗಿ ಕುಂತೀವಿ. ರಿಸರ್ಚ್ ಬಿಟ್ಟಿತ್ತು, ಬಯಲುದಾರಿ ಸಿನಿಮಾ ಅದು. ನಮ್ಮ ಮನೆಯವ್ರಿಗೆ ಏನು ತರಕ್ಕೆ ಹೋದೆ. ಹಿಂದೆ ಕೂತು, ಸರ್ ನಾವೂ ಇಲ್ಲೇ ಕುಂತೀವಿ ಅಂದ್ರೆ ಅವರು ನಮ್ಮಿಂದ ಇವ್ರು ಬಂದು ಹುಡ್ಕೊಂಡು ಅಲ್ಲೇ ಬಂದಾರ ಸರ್. ನಾ ಏನು ಮಾಡಲಿ, ಸುಮ್ಮ ಬಂದೀವಿ. ಅನೇಕ ಘಟನೆಗಳಾಗ್ಯಾವ. ಬಟ್ ಅವನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಇವತ್ತಿನವರೆಗೂ ಮಾಡ್ತೀನಿ. ಈಗೇನಾಗೈತೆ ಅಂದ್ರೆ ಸ್ವಲ್ಪ ಎಲ್ಲ ಕಡೆಗೆ ಎಲ್ಲ ನಾವು ಲೀಡರ್ಸ್ ಅದಾರ, ಇರ್ತೈತಿ, ರಿಲ್ಯಾಕ್ಸ್ ಇರ್ತೈತಿ. ಬೆಳಗಿನ 10 ಗಂಟೆ ತೆಳೆ ಬಣ್ಣೆ ಅಂದ್ರೆ 2 ಗಂಟೆ 2:30 ಮಟ ಜನರು ಕೆಲಸ ಮಾಡ್ತೀನಿ. ಮ್ಯಾಲೆ ಹೋಗ್ತೀನಿ, ಊಟ ಮಾಡ್ತೀನಿ, ಒಂದು ಅರ್ಧ ರೆಸ್ಟ್ ತೊಗೋತೀನಿ, 4ಕ್ಕೆ ಬರ್ತೀನಿ. ಹೊಲಕ್ಕೆ ಬರ್ತೀನಿ. ಈಗ ಹೊಲಕ್ಕೆ ಬರ್ತಾ ಇರ್ಬೇಕಾರೆ ನೋಡಿರಿ ಸದ್ಯ ಯಾರು ಬಂದಿರ್ತಾರೆ. ಹೊಲಕ್ಕೆ ಹೋಗೋದು ಬರ್ತಾರೆ, ಯಾರಿಗೆ ಹೇಳ್ಬಿಡ್ತಿದ್ವಿ. ಇಲ್ಲಾರ ಮನ್ಯಾಗ ನಾ ರಾತ್ರಿ 10 ಗಂಟೆ ಮಟ್ಟ ಕುಂತ್ಕೊಂಡು ಎಲ್ಲ ಇದನ್ನು ಕೆಲಸ ಮಾಡ್ತೀನಿ. ದಿವ್ಸಕ್ಕೆ ನಮ್ಮ ಮನ್ಯಾಗ ಕನಿಷ್ಠ, ನಮ್ಮ ಮನ್ಯಾಗ ಆಫೀಸ್ನಾಗ ನೀವು ಈಗ ಹೋಗಿ ನೋಡ್ರಿ, ಹಂಗೆ ಕನಿಷ್ಠ ಒಂದು 20 ಲೀಟ್ರ್ ಹೋಗಿರ್ತಾವೆ, ಒಂದು 50 ಫೋನಾರ ಹೋಗಿರ್ತಾವೆ. ಮಾಡ್ತೀನಿಲ್ಲ, ಯಾರು ನಮ್ಮ ಮನೆಗೆ ಬರ್ತಾರೆಲ್ಲ ಕೆಲಸ ಮಾಡ್ಕೊಳ್ತೀವಿ. ಮತ್ತು ನಮ್ಮಲ್ಲಿ ಮೈಸೂರವ್ರು ಬರ್ತಾರೆ, ಗುಲ್ಬರ್ಗ ಬರ್ತಾರೆ, ಆಯ್ತು ಎಲ್ಲ ಕಡೆ ಬರ್ತಾರೆ ಸ್ಟೇಟ್. ನೀವು ರಿಪ್ರೆಸೆಂಟ್ ಮಾಡೋದು ಬರೀ ಹಾವೇರಿ, ಧಾರವಾಡ, ಕಾರವಾರ ಅಷ್ಟೇ ಸರ. ಇಲ್ಲಿ ಅವ್ರಿಗಿಂತ ಇಡೀ ರಾಜ್ಯದ ಮಂದೆಲ್ಲ ಇಲ್ಲೇ ತೊಗೊಂಡು ಬರ್ತಾರೆ. ನಮ್ಮ ಕಡೆ ರೀಸನ್ ಏನಂದ್ರೆ ಯಾವ ಟೀಚರ್ಸ್ ರೆಪ್ರೆಸೆಂಟೇಟಿವ್ಸ್ ನಿಮ್ಮಂಗೆ ಟೀಚರ್ಸ್ ಸ್ಟ್ರಿಕ್ಟ್ ಇಲ್ಲ ಸರ್. ಒಂದು ಕನಸು ತಾವಾಗಲೇ ಮಂತ್ರಿದು ಹೇಳಿದ್ರಿ, ಇಷ್ಟು ಸುದೀರ್ಘ ಕಾಲಾವಧಿಯೊಳಗೂ ನೀವು ಅಪ್ಪರ್ ಹೌಸ್ನಾಗ ಮೆಂಬರ್ ಆದ್ರಿ. ಆ ಸಭಾಪತಿ ಪೀಠ ನೋಡ್ದಂಗೆಲ್ಲ ಇದು ಯಾವತ್ತಾದ ನನಗೆ ಅವಕಾಶ ಸಿಗ್ಬೋದು ಅಂತ ನಿಮ್ಗೆ ಅನಿಸಿತ್ತು? ನನಗೆ ಅನಿಸಿದ್ದಿಲ್ಲ. ಹೌದಲ್ಲ ಸರ್? ಅದ್ರ ಬಗ್ಗೆ ನನಗೆ ಕಲ್ಪನೆ ಇದ್ದಿಲ್ಲ. ಲಕ್ಕಿಲಿ ಏನೋ ಬಂತದು. ಬಂದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು. ಆವಾಗ ಪ್ರೋಟಮ್ ಚೇರ್ಮನ್ ಅಂತ ಮಾಡಬೇಕಾಗಿತ್ತು. ಚೇರ್ಮನ್ ಡೆಪ್ಟಿ ಇಬ್ಬರು ರಿಟೈರ್ಡ್ ಆಗಿದ್ರು. ಆವಾಗ ನಾನು ಸೀನಿಯರ್ ನಾನು ಪ್ರೋಟಮ್ ಚೇರ್ಮನ್ ಮಾಡಿದರು. ಆವಾಗ ಸಭಾಪತಿಯಾಗಿ ಕುಂತೆ. ಅದು 2018
ಜೂನ್ 14. ಅಲ್ಲಿಂದ ಡಿಸೆಂಬರ್ 19 ಮಟ್ಟ 6 ತಿಂಗಳು ನಾನು ಸಭಾಪತಿ ಕುಂತಿದ್ದೆ ಅವಾಗ. ಆಮೇಲೆ ನ್ಯಾಚುರಲಾಗಿ ಸ್ವಲ್ಪ ಆಗಬೇಕಾಗಿತ್ತು, ಪೂರ ಆಗಬೇಕಾಗಿತ್ತು, ಬರಕತ್ತಿ. ಅದು 2ನೇ ಸರಿ ದೇವೇಗೌಡ ಮತ್ತು ಬಿ ಜೆ ಪಿ ಅವ್ರ ಕೊಯಲೇಷನ್ ಇತ್ತಲ್ಲ, ನಮ್ಮದು ಬಿ ಜೆ ಪಿ ಅವ್ರದ್ದು, ಇಲ್ಲ ನೀವು ನಮ್ಮ ಹೊರಟಿನ ಸಭಾಪತಿ ಮಾಡಿ ಸಭಾಪತಿ ಮಾಡಿರಿ, ಸಪೋರ್ಟ್ ಮಾಡ್ಬೇಕಂತ 2ನೇ ಸರಿ ಸಭಾಪತಿ ಮಾಡಿ ಸಪೋರ್ಟ್ ಮಾಡಿದರು. ಮುಂದೆ ಮತ್ತು ನಾವು 22ಕ್ಕೆ ಎಲೆಕ್ಷನ್ ಬಂದಾಗ ಬಿ ಜೆ ಪಿಗೆ ಆದ ನಂತರ ಆ ಕಂಡೀಷನ್ ಹಾಕಿದ್ರು ಅವರು, ನಮ್ಮ ಕುಮಾರಸ್ವಾಮಿ ಅವರ ಜಗದೀಶ್ ಶೆಟ್ಟರಿಗೆ. ಅವ್ರನ್ನ ನೀವು ಸಭಾಪತಿ ಮಾಡ್ತಿದ್ದರೆ ನಾವು ಕಳಿಸ್ಕೊಡ್ತೀವಿ, ಇಲ್ಲ ಇಲ್ಲ ಮಾಡ್ತೀವಿ ಅಂದರು. ಅದಂತೆ ಆರಿಸಿ ಹೋದ್ವಿ. ಆವಾಗ ಆದಾಗ 6 ತಿಂಗಳು ಕೈ ಕೊಟ್ಟರು. 6 ತಿಂಗಳ ಮೇಲೆ ಎಲ್ಲ ಕಡೆ ರಾಜ್ಯ ತುಂಬ ಪ್ರೆಷರ್ ಬರೋಣ ಮಾಡಿದರು, ಸಭಾಪತಿಯಾಗಿ ಅದೀನಿ. ಸರ್, ನೀವು ಪಕ್ಷಾತೀತವಾಗಿದ್ದಿರಿ, ಈಗೊಂದು ದೊಡ್ಡ ಪಕ್ಷದ ಆಲದ ಮರದ ಕೆಳಗೆ ಬಂದ್ರಿ. ಇಲ್ಲಿ ಮುಜುಗರ ಮತ್ತು ಡಿಫರೆನ್ಸ್ ಏನು ಅನಿಸ್ತದೆ ಸರ್? ನೀವು ಏನೇನು ಅನಿಸಿಲ್ಲ, ನಿಮ್ಮ ತಂಟೆಗೆ ಯಾರು ಬರಂಗ ಏನೂ ಅನಿಸಿಲ್ಲ. ಆರಿಸಿ ಬಂದ ದಿವಸ ಚೇರ್ ಮೇಲೆ ಕೂತ್ಕೊಂಡು ನಾನು ಪಕ್ಷದ ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಡ್ತೀನಿ, ಸಭಾಪತಿ ಆಗಿರೋ ಬೇಡ ಯಾವ ಪಕ್ಷಕ್ಕೆ ಇರೋದಿಲ್ಲ ಕೊಟ್ಟು ಹಂಗೆ ಅದನ್ನ ನೀವು ನೋಡ್ತೀರಿ ಸದನದಲ್ಲಿ. ನೋಡ್ರಿ, ಈಗ ಯಾರು ನನಗೇನು ಅನ್ನಂಗಿಲ್ಲ, ಎಲ್ಲ ಪಾರ್ಟಿಯವರು ನನ್ನ ಲೈಕ್ ಮಾಡ್ತಾರೆ. ನೀವು ಕೇಳ್ಕೊರ್ಬೇಕಾರೆ ಹಂಗೆ. ಸರ್, ಈಗ ಈ ಸದನದ ನೀವೆಲ್ಲ 80ರಿಂದ ನೋಡ್ಕೊಂಡು ಬಂದಿರಿ. ಈ ಪಾಲಿಟಿಕ್ಸ್ ಹಿಂಗೆ ವೈಯಕ್ತಿಕ ಹಗರಣಗಳ ಬಗ್ಗೆ ಮಾತಾಡೋದು, ಈ ಸೆಕ್ಸ್ ಸ್ಕ್ಯಾಂಡ್ಲು, ಇವೆಲ್ಲ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡದೇ ಇರೋದ್ರ ಬಗ್ಗೆ ನಿಮಗೇನು ಒಂದು ಆಕ್ರೋಶ, ಸಿಟ್ಟು, ಬೇಸರ ಅನಿಸ್ತು ನೀವು ವ್ಯಕ್ತಪಡಿಸಿದ್ರಿ? ಕಾರಣ ಏನು ಸರ್ ಹಿಂಗಾಗ್ಲಿಕ್ಕೆ? ನೋಡಿರಿ, ಸಿಸ್ಟಮ್ ಹಿಂಗಾಗ್ಲಿಕ್ಕೆ ಕಾರಣ ಏನು ಸರ್? ನೋಡಿ, ನಾನು ಅಲ್ಲಿ ಕುತ್ಕೊಂಡಾಗ ಹೆಂಗೆ ಸದನ ನಡತ್ನಂತ ಗೊತ್ತೈತೆ ನಿಮಗೆ. ಕಡೆಗೆ 3 ದಿವಸ ತಲೆ ಕೆಡ್ತಂದು ಈ ಸದನದ ಇದಿರಲ್ಲ, ಹನಿ ಟ್ರ್ಯಾಪ್ ಬಗ್ಗೆ ಗಲಾಟೆ, ಬಿಲ್ಗಳಿಲ್ಲ, ಬಿಲ್ಗಳು ಇಂಪಾರ್ಟೆಂಟ್ ಬಿಲ್ಗಳು ಆ ಗದ್ದದಾಗ ಪಾಸ್ ಆಗಿಬಿಟ್ಟು ಸರ್ ಮಾಡಿದ್ವಿ. ಅವಾಗ ನನಗೇನು ಭಾಳ ಬೇಸರ ಆಯ್ತು. ಅವತ್ತು ಹೌಸ್ ಅಡ್ಜರ್ನ್ ಮಾಡಿದೆ. ಅಡ್ಜರ್ನ್ ಮಾಡಿ ಇಲ್ಲಿ ಕೂತ್ರೂ ಉಪಯೋಗ ಇಲ್ಲ, ಏನು ಮಾಡೋದು, ಈಗ 3ನೇ ಸರಿ ಸಭಾಪತಿ ಆಗೀನಿ, ಸಾಕು. 10 ವರ್ಷ ಅವ್ರು ಮಾಜಿ ಅಂತಾರೆ, 1 ವರ್ಷ ಮಾಜಿ ಅಂತಾರೆ. ಈ ವ್ಯವಸ್ಥೆ ನನಗೆ ಆಗೋದಿಲ್ಲ. ನನ್ನ ಏಕೆ ನಾನು 2 ಬಂತು. ಒಂದು, ನಾನು ಅನ್ಫಿಟ್ ಇರಬೇಕು, ನನ್ನ ಕಡೆ ಸದನ ನಡೆಸೋ ಕೆಪಾಸಿಟಿ ಹಾಕಿಲ್ಲ. ಇಲ್ಲ, ಎಲ್ಲ ಜನ ಕೆಟ್ಟಾರೆ, ರಾಜ್ಯದ ಜನತೆ ಬಗ್ಗೆ, ರಾಜ್ಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಿಲ್ಲ. 2 ತಾಕ್ಲಾಟದಲ್ಲಿ ನನಗೇನಂತಂದ್ರೆ ಬೇಜಾರಾಗಿ, ಬೇಡಪ್ಪ, ನಾವಲ್ಲಿ ಕೂತ್ಕೊಂಡು ನ್ಯಾಯ ಕೊಡ್ಲಿಕ್ಕೆ ಯಾಕಿರ್ಬೇಕಂತ ರಾಜೀನಾಮೆ ಕೊಟ್ಟಿಲ್ಲ. ಉಪಾಧ್ಯಕ್ಷ ಒಪ್ಪಲಿಲ್ಲ. ಮತ್ತೆಲ್ಲ ನಾನು ರಾಜೀನಾಮೆ ಕೊಟ್ಟೋದಕ್ಕೆ ನಿಮ್ಗೆ ಹೇಳ್ತೀನಿ, ಗವರ್ನರ್ ಆಗಿ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಸುಮಾರು ಮಂತ್ರಿಗಳು, ಸುಮಾರು ಒಂದು 50-60 ಜನ ಶಾಸಕರು ಅಸೆಂಬ್ಲಿ ಕೌನ್ಸಿಲ್ ಮಾತಾಡಿದರು, ಸರ್ ನೀವು ಕೊಡಬೇಡ್ರಿ ಅಂದರು. ಮತ್ತು ಭಾಳ ಒತ್ತಾಯ ಮಾಡಿದರು. ಕಡೆಗೆ ನಾನು ಮೀಟಿಂಗ್ ಕರೆದೆ. ಸಭಾನಾಯಕರು, ನಮ್ಮ ವಿರೋಧ ಪಕ್ಷ ನಾಯಕರು, ಇಬ್ಬರು ಕಡೆ ಚೀಫ್ ವಿಪ್ಗಳು, JDS ಲೀಡರ್ ಕರೆದು, ಹಿಂಗೈತಿ, ಇಲ್ಲ ನಾವು ಪ್ರಾಮಿಸ್ ಮಾಡ್ತೀವಿ, ಬರುವಂಥ ದಿನಮಾನದಲ್ಲಿ ಅತ್ಯಂತ ಉತ್ತಮವಾದ ರೀತಿಯಿಂದ ಸದನ ನಡೆಸೋಣ, ನಾವು ನಿಮ್ಮ ಕೂಡ ದಯಮಾಡಿ ರಾಜೀನಾಮೆ ಕೊಡೋಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ಅವತ್ತು ನಿರ್ಧಾರವನ್ನು ಬದಲು ಮಾಡಿ. ಸರ್, 2 ಅಂಶಗಳು ನಂಗೆ ನಿಮ್ಮಿಂದ ಬೇಕು. ನೀವು ಕಂಡ ಬೆಸ್ಟ್ ಚೀಫ್ ಮಿನಿಸ್ಟ್ರು, ಬೆಸ್ಟ್ ಎಜುಕೇಷನ್ ಮಿನಿಸ್ಟ್ರು ಯಾರು ಸರ್? ಬಿಕಾಸ್ ನೀವು ಒಬ್ಬ MLC ಆಗಿ ಹೋರಾಟ ಮಾಡಿ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಅದು ಹೇಳೋದು ಕಷ್ಟ ಅಲ್ಲ ಸರ, ಅದ್ರಾಗ ರ್ಯಾಂಕ್ ಹಾಕ್ಬೇಕಲ್ಲ ಸರ್? ಇಲ್ಲ, ಅದನ್ನು ಹೇಳಂಗಿಲ್ಲ. ಅಲ್ಲ, ಎಜುಕೇಷನ್ ಮಿನಿಸ್ಟ್ರ್ ಹೇಳಿ ಸರ್. ಯಾವುದೇ ಇರಲಿ, ಒಬ್ಬರೇ ಇನ್ನು ಉಳಿದವ್ರು ನಾವು ಸಿಟ್ಟಾಕರ ಅಂತ ಅಲ್ಲ ಸರ್, ಸಿಟ್ಟಲ್ಲ ಆಗಲಿ, ಸಿಟ್ಟಾಗಲಿ, ಬಟ್ ಅವ್ರನ್ನ ಡಿಗ್ರೇಡ್ ಮಾಡ್ದಂಗೆ. ಡಿಗ್ರೇಡ್ ಅಲ್ಲ ಸರ್, ನಿಮಗೆ ಸಹಜವಾಗಿ ಸ್ಪಂದಿಸ್ತಾರೆ ಯಾರು? ಯಾರೂ ಇಲ್ಲ, ಎಲ್ಲರೂ ಒಳ್ಳೆ ಕೆಲಸ ಮಾಡ್ಯಾರ. ನೀವು ಪಕ್ಷಾತೀತವಾಗಿ ಸ್ಟ್ರಾಂಗ್ ಇದ್ರಿ, ನಿಮ್ಮನ್ನು ಸ್ಪಂದಿಸಿ ಎಲ್ಲರೂ ಕೆಲಸ ಮಾಡ್ಯಾರ, ಹಂಗೇನಿಲ್ಲ, ಎಲ್ಲರೂ ಕೆಲಸ ಮಾಡ್ಯಾರ. ಈಗ ಸರ್, ನಮಗೆ ಆ ಪ್ರಶ್ನೆ ಕೇಳಿದ್ರೆ ಅಂತ ಇಟ್ಕೊಳ್ರಿ, ನಾವಿಷ್ಟು ರಾಜಕೀಯ ಪ್ರತಿನಿಧಿಗಳು ನೋಡ್ತೀವಿ, ಹೊರಟೆಯವರ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅನ್ನಿಸ್ತಾರ ಅಂದ್ರೆ ನಮಗೆ ಸ್ಪಂದಿಸ್ತಾರ, ತಕ್ಷಣ ಪ್ರತಿಕ್ರಿಯಿಸ್ತಾರ. ಒಬ್ಬೊಬ್ಬರು ಒಂದೊಂದು ಮಾಡ್ಯಾರ್ರಿ. ಗೋವಿಂದ ಗೌಡ ಏನು ಮಾಡಿದರು, ರಿಕ್ರೂಟ್ಮೆಂಟ್ ಮಾಡಿದರು, ಜಾಸ್ತಿ ಮಾಡಿದ್ರು. ವೀರಪ್ಪ ಮೊಯ್ಲಿ ಏನು ಮಾಡಿದ, ಮೆರಿಟ್ ಮೇಲೆ ಮಾಡ್ಬೇಕು ತಾವು ಮಾಡಿದ. ಒಬ್ಬೊಬ್ರು ಒಂದು ಕೆಲಸ ಮಾಡ್ಯಾರ, ಚಲೋ ಕೆಲಸ. ಗೋವಿಂದ ಗೌಡರು ಹೆಚ್ಚುವರಿ ಇದ್ದವ್ರನ್ನ ರೆಗ್ಯುಲರ್ ರೆಗ್ಯುಲರ್ ಮಾಡಿದರು. ನಾ ಇದ್ದಾಗ ಏನಂದ್ರೆ 25/5/2025 ಕರೆಕ್ಟ್ 2004-2005 ಈ ದಿನಾಂಕದ ನಂತರ ಯಾರು ಹೆಚ್ಚುವರಕ್ಕೆ ಅವ್ರು ಸೇವೆಯಿಂದ ವಜಾ ಮಾಡ್ಬೇಕಂತ ನಮ್ಮ ವಿಜಯ ಪುರಸ್ಕಾರ ಆರ್ಡರ್ ಮಾಡಿದ್ರು. ಹೌದು, ಅದನ್ನು ಕ್ವ್ಯಾಶ್ ಮಾಡಿ ಹೆಚ್ಚುವರಿ ಇದ್ದಂಥವ್ರು ಎಲ್ಲಿ ವೇಕೆನ್ಸಿ ಇರ್ತಾವೆ ಅಲ್ಲಿ ಹಾಕ್ಬೇಕಂತ ತಿಳ್ಕೊಂಡು ನಾವು ಮಾಡಿದ ಕಾರ್ಡ್. ಅದು ಆರ್ಡರ್ ಪ್ರಕಾರ ಇವತ್ತು ಯಾರು ನೌಕರಿ ಕಳ್ಕೊಳ್ಳೋಂಗಿಲ್ಲ. ಮತ್ತು ಬಿಸಿಯೂಟದ ಯೋಜನೆ ಪ್ರೈಮರಿಗಿತ್ತು, SLC ಮಾಡಿದ್ವಿ, ಪ್ರೈವೇಟಿಗೂ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಎಡ್ರದಾಗ ಮಾಡಿದ್ವಿ. ಸಾಕಷ್ಟು ಕೆಲಸ. ಒಂದು ಶಿಕ್ಷಣ ಮಂತ್ರಿಯಾಗಿ 1 ದಿವಸ ಖಾಲಿ ಕುಂತಿಲ್ಲ ಸರ್. ಈ ಅನುದಾನ ರಹಿತ ಪಿಡುಗನ್ನು ನೀವು ಮನಸ್ಸು ಮಾಡಿದ್ರು ಮಾಡಿದಲ್ಲ ನಾವು 1487 to 95 ಮಟ್ಟ ಮಾಡಿಲ್ಲ. ಟೋಟಲಿ ಸಿಸ್ಟಮೇ ಸರಿ ಇರಲಿಲ್ಲ ಸರ್. ಸಿಸ್ಟಮ್ ಸರಿ ಇಲ್ಲ, ಬಟ್ ಅದೇನು ಮಾಡೋದು, ಅದು ಎಲ್ಲ ಕೋರ್ಟಿಗೆ ಹೋತು.
ಇವರು ನಮಗೆ ಅನುದಾನ ಬೇಡ ಅಂತ ಬಾಂಡ್ ಪೇಪರ್ ಬರೆದು ಕೊಟ್ಟರು. ಅನುದಾನ ಕೊಡೋಂತ ಅವ್ರು ಬರೋದು ಕೋರ್ಟ್ನಾಗೆ ಆಯಿತು, ನೀವು ರೈಟಿಂದಾಗ ಕೊಟ್ಟಿರಿ ಮತ್ತು ನೀವು ಮ್ಯಾನೇಜ್ಮೆಂಟ್ನವ್ರಿಗೆ ಕೇಳಿ ನಿಮಗೆ ಹೆಂಗೆ ಆಗತ್ತೆ ಅಂತ. ಕಡೆಗೆ ಕೋರ್ಟ್ಗೆ ಹೋಯ್ತು, ಟೀಚರ್ಸ್ ಹೋದರು. ಕೋರ್ಟೆಲ್ಲ ನೀವು ನಿಮ್ಮ ಇಲಾಖೆ ಕೇಳ್ಕೊರಿ ಅಂತ ಇವರು. ಅವಾಗ ನಾನು ಏನು ಮಾಡಿದೆ, ಅವಾಗ SC/ST ಅವರಿಗೆ 87 to 92 ಮಟ್ಟ ಕೊಟ್ಟಿದ್ದರು. ಅವಾಗ ನಾನು ಏನು ಮಾಡಿದೆ 1487 to 95 ಮಟ್ಟ ಕೊಟ್ಟೆ. ನಾನು ಅಧಿಕಾರ ಹೊತ್ತು ಬಂದು ಅಂತವ್ರು ಮಾಡಲಿಲ್ಲ ಅಷ್ಟೇ. ಅದು ಅನುದಾನ ರಹಿತ ಸರಿ ಅಲ್ಲ ಅಂತ ನಾವು, ಕೆಲವು ಸರಿ ಅಂತ ಕೆಲವರು ಅವರವರು ಅದು. ಬಟ್ ನನ್ನ ಕಾಲಕ್ಕೆ ನಾನು ಮಾಡಿದೆ ಇಷ್ಟು. ಆಮೇಲೆ ನನಗೆ ಚಾನ್ಸ್ ಸಿಗಲಿಲ್ಲ, ಅಷ್ಟು ಮಾಡಿದ್ದು ಉಳಿತೀನಿ. ಸರ್, ಈಗ ಸಭಾಪತಿ ಇದ್ದೀರಿ ಸರ್, ಮುಖ್ಯಮಂತ್ರಿಗಳಿಗಿಂತಲೂ ಉನ್ನತವಾದ ಹುದ್ದೆ. ಈಗ ನೀವು ಯಾವ್ಯಾವ ರೀತಿಯಲ್ಲಿ ಮಂತ್ರಿಗಳಿಗೆ ಇಡೀ ರಾಜ್ಯದ ಸಮಸ್ಯೆಗಳಿಗೆ 2-3 ಮಂತ್ರಿಗಳ ಸಭೆ ಕರೆದು ಮಾತಾಡಿದ್ದೀನಿ. ಹ್ಞೂ ಸರ್. ಬಂಗಾರಪ್ಪ ಅವ್ರು 2 ಸಲ ಸಭೆ ಕರೆದು ಇವೆಲ್ಲ ಏನು ಅದು ಪ್ರಾಬ್ಲಮ್ಸ್ ಇದ್ದು, ಟೀಚರ್ ರಿಕ್ರೂಟ್ಮೆಂಟ್ ಆಗಲಿ, ಟರ್ಮಿನೇಷನ್ ಆಗಲಿ, ಇವೆಲ್ಲ ಬಂದು ಅವ್ನು ಮಾಡಿದ್ವಿ. ಆಮೇಲೆ KB ಮಿನಿಸ್ಟರ್ನ ಕರೆದು ಮೀಟಿಂಗ್ ಮಾಡಿದ್ವಿ. ಮತ್ತು ಬೇರೆ ಎಲ್ಲ PW ಕರೆದು ಈ ಬ್ರಿಡ್ಜ್ ಬಗ್ಗೆ, ರೋಡ್ ಬಗ್ಗೆ ಮಾಡಿದ್ವಿ. ಅಧಿಕಾರ ಐತಿ, ಮಾಡ್ತೀವಿ ಮೀಟಿಂಗ್. ಬಟ್ ನಮ್ದು ಏನಂದ್ರೆ ಸಲಹೆ ಕೊಡೋದಷ್ಟೇ, ಅಧಿಕಾರ ನಡೆಯಂಗಿಲ್ಲ. ನಮ್ಗೆ ಸಲಹೆ ಮಾಡಿಕೊಡ್ತೀವಿ. ಕೆಲವು ಸಲಹೆ ಮಾಡ್ತಾರೆ, ಅವರು ಡಿಫಿಕಲ್ಟಿ ಇದ್ದರೆ ಬಂದು ಹೇಳ್ತಾರೆ, ಸರ್ ಹಿಂಗೈತೆ ಅಂತ ಹೇಳ್ತಾರೆ ಅಷ್ಟೇ. ಸರ್, ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಅವನ್ನ ಭಾಳ ಸ್ಮರಣೆ ಮಾಡ್ಕೊತೀರಿ ಸರ್. ಬುಕ್ ಐತೆ ನೋಡ್ರಿ. ಅದು ಐತೆ. ಅವು ನಿಮ್ಮ ಮೇಲೆ ಯಾಕಷ್ಟು ಪ್ರಭಾವ ಬೀರಿದ್ರು, ಏನು ಕಾರಣ ಸರ್? ಎಲ್ಲರಿಗೂ ನಮ್ಮ ತಾಯಂದ್ರೆ ಭಾಳ ಮಹತ್ವದವ್ರು, ಆದ್ರೆ ತಾವಿಷ್ಟು ಉನ್ನತ ಹುದ್ದೆಗೆ ಹೋದ್ಮೇಲೆ ನಿಮ್ಮ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ. ಏನಾಯ್ತು ಹೇಳ್ತೀನಿ. ಹ್ಞೂ ಸರ್. ನಮ್ಮ ತಂದೆಯವರು ಸಣ್ಣವ್ರದ್ದ ತೀರ್ಕೊಂಡ್ರು. ತೀರ್ಕೊಂಡ ನಂತರ ನಮ್ಮ ತಾಯಿ ಇಲ್ಲಿ ಬರ್ತಿದ್ದಿಲ್ಲ, ಊರಾಗ ಇರ್ತಿದ್ಲು. ಅಲ್ಲೇ ದನ ಕರ ಹೊಲ ವಾರಕ್ಕೊಮ್ಮೆ ಹೋಗಿದ್ವಿ. ಶನಿವಾರ ಸಾಲು ಬಿಟ್ಕೊಳ್ಳಿ ಹೋಗಿದ್ವಿ ಅವಾಗ. ಆಮೇಲೆ MLC ಆದ ನಂತರ ಅಂತೂ ಕಾರ್ ಇತ್ತು, ಎಲ್ಲ ಹೋಗಿದ್ವಿ. 15 ದಿವ್ಸಕ್ಕೊಮ್ಮೆ ಹೋಗಿದ್ವಿ. ಹೋಗಿ ರಾತ್ರಿ ಎಲ್ಲ ನಮ್ಮವ್ರಿಗೆ ಮಾತಾಡ್ಕೋತ ಇಬ್ಬರು ಕುಂದಿರ್ತಿದ್ವಿ. ಕಷ್ಟ ಸುಖ ಹಂಚ್ಕೋತಿದ್ವಿ, ಬರ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಮುಂದೆ ನಾ ಮಿನಿಸ್ಟರ್ ಆದೆ, ಎಜುಕೇಷನ್ ಮಿನಿಸ್ಟರ್, ಲಾ ಮಿನಿಸ್ಟರ್. ಮೊದಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ದಾಗ ಟೈಮ್ ಸಿಗ್ತಿತ್ತು, ಬರ್ತಿದ್ವಿ, ಹೋಗಿ ನಡೀತಿತ್ತು. ಮುಂದೆ ಅವಾಗ ಭಯಂಕರ ಪ್ರೆಷರ್ ಆಗೋದಿಲ್ಲ. ನಮ್ಮ ಮದರ್ ಅಸ್ತಮಾ ಕೊಡ್ತಿಲ್ಲ, ಬಂದ ಮೊಮ್ಮಕ್ಳು ನೋಡೋಕೆ ಬಂದು ಅಸ್ತಮಾತು ಇಲ್ಲೇ ಉಳ್ಕೊಂಡು ನಮ್ಮ ಮನೆ ಉಳ್ಕೊಂಡು ತಂಪಾಗಕತ್ತಿ. ಮತ್ತು ನಮ್ಮ ತಂಗಿ ಮನೆಗೆ ಬಂದು ಆಕಿ ನೋಡೋಕೆ ನನಗೆ ಟೈಮ್ ಬಂದ್ರೆ ಮತ್ತು ಪೊಲೀಸರು ಪಬ್ಲಿಕ್ ಒಟ್ಟು ಆಕಿ ಕೂಡ ಫ್ರೀಯಾಗಿ ಮಾತಾಡೋಕ್ಕಾಗಲಿಲ್ಲ, ರಾತ್ರಿ ಸಹಿತ ಕುಂದ್ರೋಕ್ಕಾಗಲ್ಲ. ಹಿಂಗಾಗಿ ಮುಂದೆ ಆಕಿ ಇದ್ರಾಗ ತೀರ್ಕೊಂಡ್ರು. ಅವಾಗ ನನ್ನ ಮನಸ್ಸಿಗೆ ನೋವಾಯ್ತು. ಯಾಕಂದ್ರೆ ಸಣ್ಣವರಿದ್ದಾಗಿಂದ ತಾಯಿ ಗುಡಿದ್ದು ಬಂದಿದ್ದು ನಾನು. ಈ ಅಧಿಕಾರಕ್ಕೆ ಬಂದ ಆಕಿನ ನಾನು ಕಳ್ಕೊಂಡು ಟೈಮ್ ಕೊಡೋಕ್ಕಾಗಲಿಲ್ಲ. ಆ ಒಂದು ಥರ ಶಾಪ್ ಆದಂಗೆ ನನಗೆ. ಅದಕ್ಕೆ ತಲೆ ಕೆಟ್ಟು ಆಕಿ ನೆನಪಿಟ್ಕೊಳ್ಳೋಕೆ ಅವಶ್ಯ ಒಟ್ಟು ಮಾಡಿದೆ. ಅವಶ್ಯ ಒಟ್ಟು ಮಾಡಿ ಹೆಣ್ಮಕ್ಳಿಗೆ ಬಹುಮಾನ ಕೊಡೋದು, ಮತ್ತೊಂದು ಮಾಡೋದು ಮಾಡಿದ್ವಿ. ನಮ್ಮ ತಂದೆಯವರಿದ್ದಾಗ ನಮ್ಮ ಸಂಸ್ಕಾರ ಕೊಟ್ಟ ನಮ್ಮ ತಂದೆ. ಅವ್ರು ಹೇಳ್ತೀವಿ, ನಾನು ಪ್ರೈಮರಿಯಾಗಿದ್ದಾಗ ಹುಟ್ಟಿದ ಊರು, ಹೆತ್ತ ತಂದೆ ತಾಯಿ, ಕಲಿತಂಥ ಸಂಸ್ಥೆ, ಕಲಿಸಿದಂಥ ಸಂಸ್ಥೆ, ಕಷ್ಟ ಕಾಲದ ಉಪಕಾರ ಮಾಡಿದ ಮರಿಬಾರ್ದು. ಅದಕ್ಕೆ ನಾನು ನಮ್ಮ ಊರಾಗ ಹುಟ್ಟಿದ ಊರಿನ ಋಣ ತೀರ್ಸೋಕೆ 7 ಎಕರೆ ಲ್ಯಾಂಡ್ ನಂದು ಹೈವೇಗೆ ಐತಿ. ಅವಾಗ ನಾವು ಕೊಟ್ಟಾಗ 1 ಕೋಟಿ 10 ಲಕ್ಷ ರೂಪಾಯಿ ಒಂದು ಎಕರೆಗೆ. ಅವಾಗ ಈಗ 2 ಕೋಟಿ, ಅಂದ್ರೆ 7 ಎಕರೆ ಲ್ಯಾಂಡ್ ಕೊಟ್ಟಿವಿ. 14 ಕೋಟಿ ರೂಪಾಯಿ ಬೆಲೆ ಬಾಳುವ ಲ್ಯಾಂಡ್. ಈ ಸದ್ಯ 14 ಕೋಟಿ ಕೊಟ್ಟಿವಿ. ಸಾಲಿ ತೆಗ್ದೀವಿ. ನಾ ಕಲ್ತಂಥ ಸಾಲಿತ್ತು, ಅದೆಲ್ಲ ಬಿದ್ದಿತ್ತು. ಹೊಸ ಸಾಲಿ ಕಟ್ಸಿದ್ವಿ. ಟೋಟಲ್ ಸರ್ಕಾರದಿಂದ ದುಡ್ಡು ತೊಗೊಂಡು 29 ಕೋಟಿ ಆಗೈತೆ ನೋಡೋದು ಕೊಟ್ಟು. ಇಡೀ ಊರಿನ ಋಣ ನೀವು ಅಷ್ಟು ದೊಡ್ಡ ಶಾಲೆ ತಂದೆ ಹೆಸರು ಇಟ್ಟಿವಿ. ಏನು ಶಿವಲಿಂಗಪ್ಪ ಬಸಪ್ಪ ಹೊರಟ್ಟಿ ಪಬ್ಲಿಕ್ ಸ್ಕೂಲ್ ಅಂತ ಇಟ್ಟಿವಿ. ತಂದೆ ಋಣ ತೀರ್ಥ, ತಾಯಿ ಋಣ ಇದಕ್ಕೆ ಮಾಡಿದ್ವಿ. ಇದನ್ನು ಮಾಡಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹಿಂಗಾಗಿ ಹುಟ್ಟಿದ ಊರನ್ನ ತೀರ್ಸಿದ್ವಿ. ಹುಟ್ಟಿದೂರಿಗೆ ಶಾಲೆ ಮಾಡಿದ್ರಿ, ತಂದೆ ತಾಯಿ ಭಾಳ ಶ್ರೇಷ್ಠವಾದ ಗುಣಮಟ್ಟದ ಲೈಬ್ರರಿ ಮಾಡಿದ್ರಿ. ಮತ್ತು ಯಾರ್ಯಾರು ನಮ್ಗೆ ಉಪಕಾರ ಮಾಡಿ ಇವತ್ತಿನವರೆಗೆ ಅವ್ರನ್ನ ಯಾರೂ ಮರ್ತಿಲ್ಲ. ಒಂದು ನನಗೆ ಫಾತಿಮಾ ಹೈಸ್ಕೂಲ್ ಇತ್ತಲ್ಲಿ, ಗೌಡರತ್ತೊಬ್ಬರು ಹೆಡ್ ಮಾಸ್ಟರ್ ಇದ್ದರು, ನಮ್ಮೂರ ಕಡೆ ಬರಿಗೆ ಅಂತ ಊರು. ಒಂದು ದಿವಸ ನಾವು ಬಾಗಲಕೋಟೆ ನಾವು ಫೇಲ್ ಆಗಿದ್ದೆ, PUC ಸರ್ಟಿಫಿಕೇಟ್ ತುಂಬರಕ್ಕೆ ಹೊಂಟಿದ್ದೆ. ಹೊಂಟಾಗ ನಾನು CPED ಮುಗಿಸಿದ್ದೆ. ಅವಾಗ ಫೇಲ್ ಆದಾಗ ಮುಗಿಸಿದ್ದೆ. ಒಂದು LC ಬೇಕಾಗಿತ್ತು ಹಿಂದಿಂದು. ಅವರು ಏನು ಮಾಡಿದರು, ಬಸ್ನೇ ಬರೋದಿದ್ವಿ. ನಾವು ಕುತ್ಕೊಂಡಿದ್ದೆ. ಅವರು ಕಾತರಿಕೆ ಇದು ಅಣುಗಾಡೆ ಅಲ್ಲಿ ಹತ್ತಿದ್ರು. ಕೋಟೆ ಹಾಕೊಂಡು ನಿಂತ್ಕೊಂಡಿದ್ದಾರೆ ಅವರು. ನಾವು ಕೈ ಹಿಂಗೆ ಬಡದು, ಸರ್ ಕುತ್ಕೋಬರ್ರಿ ಅಂದೆ. ಬೇಡಪ್ಪ ಕುತ್ಕೋ. ಇಲ್ಲ ಸರ್ ಕುಂದಿಸ್ತೀವಿ. ಕಾತರಿಕೆ ಬಂದು ಖಾಲಿ ಆಯ್ತು, ಕರೆದ ಕುಂತೆ. ಯಾವ್ರಪ್ಪ ನಿಂದು? ಸರ್ ಎಡ್ಡಾಳ. ಯಾರ ಪೈಕಿ? ಹೊರಟ್ಟಿಯವ್ರು. ಶಿವಲಿಂಗಪ್ಪರ ಮಗ ಅಣ್ಣ. ಹೌದು ರೀ. ನಿಮ್ಮ ಹೊಲ ಬಾಜುಕ್ ಹೋತಮ್ಮ ಅಂತೇಳಿ ಅವ್ರು ಭಾಳ ಇದು ಮಾಡಿ ಏನು ಮಾಡ್ತೀನಿ ಅಂದ್ರೆ, ಏನಿಲ್ಲ ಸರ್ ಹಿಂಗೈತೆ ಅದಕ್ಕೆ ಫೇಲ್ ಆಗಿದ್ದೆ, ಪಾಸ್ ಆಗೀನಿ ಸರ್, BA 1ಕ್ಕೆ ಹಚ್ಚಬೇಕು, CPED ಆಗೈತೆ ನಂದು. ಹಿಂಗೆ ನೀನು ಹುಬ್ಬಳ್ಳಿಗೆ ಬಂದುಬಿಡು,
ನಾನು ನಿನಗೆ ಅಲ್ಲಿ ಕಾಲೇಜ್ ನಮ್ಮ ಸ್ಕೂಲ್ನಾಗ ಒಂದು ಪಾರ್ಟ್ ಟೈಮ್ ನೌಕರಿ ಕೊಡಿಸ್ತೀನಿ, ಅಥವಾ ನೀ ಕಾಲೇಜಿಗೆ ಅಲ್ಲಿ ಹುಬ್ಳಿ ಕಲಿಯಾಕೆ ಬಾ, ನಾವು ಇರ್ತೀವಿ ಅಂತ. ನಮ್ಮ ಉದುಪಿಡಿ ಅಂತ ವಕೀಲಿದ್ರು, ನಾ ಏನೀಗ ಅದನ್ನೆಲ್ಲ ಪಕ್ಕದ ಮನೆ ಅದು ಅಲ್ಲಿ ಆವಾಗಿದ್ದೆ. ಅವ್ರ ಮನೆ ಕೊಟ್ಟರು, ತಂದಿಟ್ರು, ಹಂಗೆ ಕಾಲೇಜ್ ಕಂಟಿನ್ಯೂ ಮಾಡಿದೆ. ಮುಂದೆ ಇವ್ರು ಏನು ಮಾಡಿದ್ರು, ತಿಂಗಳ ಒಂದು 50,000 ರೂಪಾಯಿ ಕಳ್ತೀನಿ ನಮ್ಮ ಮದರು. ಸಾರಿ, 5,000 ರೂಪಾಯಿ, 5,000 5,000 ಕಳ್ತೀನಿ ತಿಂಗಳಿಗೆ. 5,000 ತಿಂಗಳಿಗೆ 500 ಸರ್. 500 ತಿಂಗಳಿಗೆ 500 ಕಳಿಸ್ತಿದ್ದು. 500 ರೂಪಾಯಿ ಕಳಿಸುವಾಗ 30 ರೂಪಾಯಿ ಹಾಸ್ಟೆಲ್ ಫೀ, ಊಟ, 15 ರೂಮ್ ರೆಂಟು, 10 ರೂಪಾಯಿ ಖರ್ಚಿಗೆ ಮಾಡ್ಕೊಂಡು ಬರ್ತಿದ್ವಿ. ಮುಂದೆಲ್ಲ ಆದ ನಂತರ ಹಂಗೆ ಇಲ್ಲೆಲ್ಲ ಬಂದ್ವಿ. ಮುಂದೆ ಇದ್ರಾಗ ನಮ್ಮ ಮದರ್ ನೆನಪಾಗೈತೆ ಭಾಳ, ಅದಕ್ಕೆ ನೆನಪಾಗೈತೆ. ಸರಿ, ಈಗ ನಿಮ್ಮ ಕೂಡ ಭಾಳ ಆರಂಭದಲ್ಲಿ ನಾವು ಗೆಲ್ಲಿಸಿದ್ವಿ ಅಂತ ಹೇಳೋರು, ಮುಂದೆ ನೀವು ಗೆದ್ಕೊತ ಬಂದ್ರಿ ಅಂತ ದ್ವೇಷ ಮಾಡಿದರು. ಆಮೇಲೆ ಅವ್ರು ಆರೋಪ ಮಾಡೋದೇನೆಂದ್ರೆ ಇವ್ರು ಭಾಳ ಬದಲೇ ಆದರು, ಶಿಕ್ಷಕರ ಗಮನಕ್ಕೆ ಫೋಕಸ್ ಮಾಡಲಿಲ್ಲ ಅಂತ ಆರೋಪ ಮಾಡೋಕ್ಕೆ ಶುರು ಮಾಡಿದ್ರು ಸರ್. ಅದು ಅರ್ಧ ಸತ್ಯ ಅಂತ ನಮಗೂ ಗೊತ್ತೈತಿ. ಯಾಕೆ ಹಂಗಾಗತ್ತೆ ಸರ್? ಜೊತೆಗೆ ಬಂದ ಸ್ನೇಹಿತರಿಗೆ ಯಾಕೆ ಹಂಗಾಗ್ತದೆ? ಆಗಲಾರ್ದಂಥ ಕೆಲಸಗಳು ಮಾಡಂದ್ರೆ ಮಾಡ್ತಿದ್ದಿಲ್ಲ. ಈಗ ಯಾವನೋ ಒಬ್ಬ ಕುಡಿದು ಬಂದು ಡಿಸ್ಮಿಸ್ ಆಗಿದ್ದ, ಅವ್ನು ರೀಸ್ಟೇಟ್ ಮಾಡಂತರು, ಗುದ್ದಾಡಿದು ಮಾಡೋಕ್ಕೆ ಬರೋದು ಆಗೋದಿಲ್ಲ ಅಂತ ಹೇಳಿದರು. ಇಂಥ ಎಲ್ಲ ಆಮೇಲೆ ಈಗ ಯಾರಿಗಾರ ಒಂದು ಏನೈತಂತೀಗ ಒಂದು ಪ್ರಾಬ್ಲಮ್ ಆಗಲಾರಂಥ ನಾನು ಹನ್ನೆರಡು ಕೆಲಸ ಮಾಡಿದ್ದು ನನಗೆ ಎರಡು ಇನ್ಕ್ರಿಮೆಂಟ್ ಹಾಕ್ಕೊಡಂತಂದರು. ಆಗಂಗಿಲ್ಲ, ಕೆಲವು ಅಂಥವು. ಇನ್ನು ಕೆಲವರು ಹೊಟ್ಟೆ ಕಿತ್ತು, ನಮ್ಮ ಕೂಡ ಇದ್ದ ಇವ ದೊಡ್ಡವಾದ, ನಾವಾಗಿಲ್ಲ ಅಂತ. ಅದು ದೊಡ್ಡವಾದ್ರೆ ನೀವೇನು ಯಾರು ನಿಮ್ಮ ಸ್ನೇಹಿತರ ಜೊತೆ ಅಗೌರವವಾಗಿ ನಡ್ಕೊಂಡಿಲ್ಲ ಸರ್, ಕಟ್ ಮಾಡಿ ಅಲಕ್ಷ್ಯ ಮಾಡಿಲ್ಲ. ಇಲ್ಲ ಇಲ್ಲ, ಅದೇ ಸರಳತೆ ಇರೋದು ಅದು 5 ಬಳ ಸಮ ಇರ್ತಾರೆ. ಆಮೇಲೆ ಸರ್, ಇದೆಲ್ಲ ಆದಮೇಲೆ ನೀವು ಇನ್ ಬಿಟ್ವೇನು ನೀವು ಲಿಂಗಾಯತ್ ಧರ್ಮ, ಲಿಂಗಾಯತ್ ತತ್ವನ ಸರಿಗೆ ಅರ್ಥ ಮಾಡ್ಕೊಂಡ್ರಿ, ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಆದ್ರಿ ಸರ್ ನೀವು. ಅದಕ್ಕೆ ಮೂಲ ಪ್ರೇರಣೆ ಯಾರು ಸರ್? ಅದರಲ್ಲಿ ನೀವು ತೋಂಟದಾರ ಸ್ವಾಮಿಗಳಿಗೆ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇತ್ತು, ನಿಮಗೆ ಅವ್ರ ಬಗ್ಗೆ ಭಾಳ ಗೌರವ ಇತ್ತು. ಅದು ಹೆಂಗೆ ಈ ಸಾಮಾಜಿಕ ಚಟುವಟಿಕೆಗಳಿಗೆ ನಿಮ್ಮದು? ಇದು ಎಲ್ಲ ಹಿಂಗೆ ನಡೀತಿದ್ದು. ಹ್ಞೂ ಸರ್. ನಾ ಇದ್ದಿದ್ದಿಲ್ಲ ಅದ್ರಾಗ, ನಡೀತೀವಿ. ಒಂದು ದಿವಸ ಜಯದೇವ ಹಾಸ್ಟೆಲ್ ನಾನು ಹುಡುಗರು ನನಗೆ ಫೋನ್ ಮಾಡಿದರು, ಸರ್ ಎಲ್ಲೆಚ್ಚಿ ಬರ್ತೀವಿ ನಾವು ಹಿಂಗೆ ಜಯದೇವ ಹಾಸ್ಟೆಲ್ದಾಗ ಇರ್ತೀವಿ, ನಿಮ್ಗೆ ಭೇಟಿ ಆಗ್ಬೇಕು ಬರ್ರಿ ಅಂದೆ. 4 ಮಂದಿ ಬರ್ತೀವಿ ಅಂದ್ರೆ 20 ಹುಡುಗರು ಬಂದರು. ಅದ್ರಾಗ 20 ಹುಡುಗರೊಳಗೆ 12 ಹುಡುಗಿಯರಿದ್ದರು. ಎಲ್ಲ ಬಂದರು, ಸರ್ ನಾನು ಒಬ್ಬ ಹುಡುಗಿ ಇಲ್ಲ, 95% ತೊಗೊಂಡಿನಿ, ನನಗೆ RV ಕಾಲೇಜ್ ಸಿಕ್ಕಿಲ್ಲ, 81% ರಿಸರ್ವೇಷನ್ದಾಗಿ ಸಿಕ್ಕೈತೆ, ನನಗೆ ಸಿಕ್ಕಿಲ್ಲ, ಇದು ಅನ್ಯಾಯ ಇಲ್ಲ, ಮತ್ತು ನೀವೇನು ಮಾಡ್ತೀರಿ? ನೀವು ನಮಗೇನಾದ್ರು ನ್ಯಾಯ ಕೊಡಬೇಕಲ್ಲ. ಹೌದು, ಹೆಂಗೆ ಕೊಡೋದು? ಲಿಂಗಾಯತನ ಈ ನೀವು ಅಲ್ಪಸಂಖ್ಯಾತ ಮಾಡಬೇಕು ಅಂತೇಳಿ ಎಲ್ಲರೂ ಹೋರಾಡ್ತಾರೆ, ನೀವು ಯಾಕೆ ಹೋರಾಡಬಾರ್ದು? ಅಮ್ಮ ಯಡಿಯೂರಪ್ಪನವರು ಅಂಥವ್ರು ಎಲ್ಲರೂ ಇದ್ದಾರೆ, ಇಲ್ಲ ಅವರೆಲ್ಲ ನಿಮ್ಮ ಕಡೆಯನ್ನು ಕಳಿಸ್ಯಾರ. ಆವಾಗ ನಾನು ಏನು ಮಾಡಿದೆ, ನಡೆದಿತ್ತಲ್ಲ, MB ಪಾಟೀಲ್ ಫೋನ್ ಮಾಡಿದ, ಒಂದು ಭೀಮಣ್ಣ ಖಂಡೆ ಅವ್ರನ್ನ ಸತ್ಕಾರ ಮಾಡೋಕೆ ಒಂದು ಕಾರ್ಯಕ್ರಮ ಕರೆದಿದ್ದು ಬೆಂಗಳೂರಾಗ. ಎಲ್ಲೇ ಇದು ವೀರಶೈವ ಮಾಸ ಇಲ್ಲ, ಅದೇ ಅವ್ರದ್ದು ವೀರಶೈವ ಮಹಾಸಭಾದವರು ಪ್ಯಾಲೇಸ್ ಗ್ರೌಂಡ್ನಾಗ ರಾಣಿ ಸತಿ ನಾವೆಲ್ಲ ಹೋಗಿದ್ದೆವು. ಅವರೆಲ್ಲ ಭಾಷಣ ಮಾಡಿದವರು. ಅವಾಗ ನಾನೇನು ಭಾಷಣ ಮಾಡಿದೆ, ಈ ಒಳಜಾತಿ ಸ್ವಾಮಿಗಳು ಇಷ್ಟು ಮಂದಿ ಸ್ವಾಮಿಗಳು ಕುಂತೀರಿ, ವೀರಶೈವರು ಅಂತೀರಿ, ಲಿಂಗಾಯತ್ರಿ, ನಾವ್ಯಾರು ಗೊತ್ತಾಗೋದು, ಇಂಥವ್ರ ಮಾಡಿ ಎಲ್ಲ ಹಾಳಾಗಿ ಹೋಗಿರಿ, ಮಾರಾಟದಾಗ ಎಲ್ಲ ನೋಡಿ ಹೆಂಗೆ ಮಾಡ್ಯಾರ, ನಮ್ಮೆಲ್ಲ ಎಲ್ಲ ಲಿಂಗಾಯತರನ್ರಿ, ಒಂದು ನಮ್ಮ ಮಕ್ಕಳಿಗೆ ಏನಾದ್ರು ಸಿಗಬೇಕು ಅಂತೇಳಿ ನಾನು ಭಾಷಣ ಮಾಡಿದೆ. ಇವಾಗ ಭಾಳ ಜೋರಾಗಿ ಬಂತದು. ಭಾಳ ನಾವು ಹೊರಗೆ ಹೊಂಟಿದ್ದೆ, ಅವ್ರು ಬಂದರು, ಹೌದಂದಿನ ಲಿಂಗಾಯತರು ಧರ್ಮ ಮಾಡಿದ್ರೆ ಮಕ್ಕಳಿಗೆ ಓದಾಕತಿ ಅವ್ರ ಥರ. ನಂದಾಗ MB ಪಾಟೀಲ್ ಕೂಡಿದ, ವಿನಯ್ ಕುಲಕರ್ಣಿ, ಎಲ್ಲರೂ ಕೂಡಿದ್ವಿ, ಜಮದಾರ್ ಕೂಡಿದ್ರು. ಕೂಡಿ ಮಾತಾಡುವಾಗ ವೀರಶೈವ ಲಿಂಗಾಯತರು ಅಂದರೆ ಅಲ್ಪಸಂಖ್ಯಾತ ಸಿಗ್ತದೆ ಅಂತೇಳಿ ಮಾಡಿ ಅದಕ್ಕೆ ಹೋರಾಟ ಮಾಡಿದ್ವಿ. ಕೆಲವು ವಿರುದ್ಧ ಆದರು, ನಾವು ಅದನ್ನು ಮಾಡಿ ಫೈಟ್ ಮಾಡಿದ್ವಿ. ಮಾಡಿ ಅದೆಲ್ಲ ಆದ ನಂತರ ಕಡೆಗೆ ಅದು ಸರ್ಕಾರ ಇದನ್ನು ಇದಕ್ಕೆ ಕಳಿಸಿ ಸೆಂಟ್ರಲ್ ಗೌರ್ಮೆಂಟ್ ಏನೋ ಕಳಿಸಿದ್ರು. ಅದ್ರ ಮೇಲೆ ಕೋರ್ಟ್ಗೆ ಹಾಕ್ಯಾರ, ಮ್ಯಾಟ್ರೇಜ್ ಪೆಂಡಿಂಗ್ ಬಿದ್ಬಿಟ್ಟು ಕೋರ್ಟ್. ಸರ್, ಅವರು ಈ ಹೋರಾಟದಾಗ ನಾವು ಭಾಗವಹಿಸಬಾರ್ದಾಗಿತ್ತು, ಇದು ರಾಜಕಾರಣಕ್ಕೆ ಹೊಡೆತು ಬಿತ್ತು ಅಂದರು. ನೀವು ಹಂಗೆ ಅನ್ನಲಿಲ್ಲ ಸರ್? ನನಗಾಗಿಲ್ಲ. ನಿಮಗಾಗಿಲ್ಲ? ನನಗೇನೂ ಆಗಿಲ್ಲ. ಅದು ನೀವು ಲಿಂಗಾಯತ್ ಪರನ ಅದೇ? ಹೌದು, ಈಗೂ ಅದೇ ನಾವು. ಯಾಕಂದರೆ ಜಾತಿನ ಮಾಡೋದಿಲ್ಲ, ಜಾತಿ ಪ್ರಶ್ನೆ ಅಲ್ಲ ಸರ್, ನಾವೇನು ಹಾಕೋದಿಲ್ಲ, ಜಾತಿ ಮಾಡೋದಿಲ್ಲ, ಎಲ್ಲ ಜಾತಿಯವ್ರನ್ನೂ ನಾವು ಸಮಾನ ನೋಡ್ತೀವಿ. ಬಟ್ ಈ ಲಿಂಗಾಯತರಲ್ಲಿ ಮಕ್ಕಳಿಂದಲ್ಲ, ಆ ಮಕ್ಕಳಿಗೆ ಆಗುವಂಥ ಅನ್ಯಾಯ ಇನ್ನೂ ಸರಿಯಾಗೋದು. ಆ ಅನ್ಯಾಯ ಸಲುವಾಗಿ ಹೋರಾಟ ಮಾಡಿದ್ದೆ ಅಷ್ಟೇ, ಬೇರೆ ಯಾವುದೂ ನನಗಿಲ್ಲ. ಸರ್, ಅವಾಗ MB ಪಾಟೀಲ್ ಹಿಂದಕ್ಕೆ ಸರಿದ್ರು, ವಿನಯ್ ಕುಲಕರ್ಣಿ ಅವ್ರು ಬಿಟ್ಟು ಹೋದರು, ನೀವು ಜಾಗತಿಕ ಲಿಂಗಾಯತ್ ಮಹಾಸಭಾಕ್ಕೆ ಅದಿರಿ ಸರ್? ಅದಿರಿ ಸರ್. ಈಗ ಅದು ಕಾನೂನಾತ್ಮಕ ಹೋರಾಟದಲ್ಲಿ ಅದು ಸಿಗ್ಬೋದು, ಸಿಗಲಿಕ್ಕಿಲ್ಲ. ಆದರೆ ಲಿಂಗಾಯತ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ JLM ಹೆಚ್ಚು ಕೆಲಸ ಮಾಡೋದು ಸೂಕ್ತ ಅಂತ ಅಭಿಪ್ರಾಯ ಇದೆಯಲ್ಲ ಸರ್? ಮಾಡ್ತಾರೆ.
ನಾ ಸಭಾಪತಿ ಸಂವಿಧಾನದ ಹುದ್ದೆ ಇದು. ಈಗ ನಾನು ಹೋರಾಟ ಮಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಏನಾದ್ರು ಬಂದಾಗ ಗೈಡ್ ಮಾಡ್ತೀನಿ. ಯಾವಾಗಾರು ಮೀಟಿಂಗ್ ಹೋಗಿರ್ತೀನಿ, ಇನ್ನು ಕ್ಯಾಮ್ರಾದಾಗ ಮೀಟಿಂಗ್ ಮಾಡ್ತೀನಿ. ನಾ ಇನ್ನೂ ಇಲ್ಲ, ಯಾಕಂದರೆ ಸಂವಿಧಾನ ಹುದ್ದೆಯೊಳಗೆ ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು ನಾವು. ಅದಕ್ಕೆ ಅವ್ರು ಮಾಡ್ತಾರೆ. ಎಲ್ಲದಕ್ಕೂ ನಂದು ಏನೋ ಸಪೋರ್ಟ್ ಐತಿ, ಮಾಡಿದ್ದಾರೆ. ಮತ್ತು ಅವ್ರು ಹೋರಾಟ ಮಾಡಿದ್ದಾರೆ. ಅದು ಇವತ್ತಿನ ನಾಳೆ ಆದರೂ ಆಗ್ತಿದೆ ಅಂತ ನಂಬಿಕೆ. ಸರ್, ತೋಂಟದಾರ್ಯ ಸ್ವಾಮಿಗಳು ಈಗ ಭಾಳಷ್ಟು ಜನ ಸ್ವಾಮಿಗಳು ನೋಡಿದ್ರಿ. ನಿಮಗೆ ಗದಗಿನ ತೋಂಟದಾರ್ಯ ಸ್ವಾಮಿಗಳ ಜೊತೆ ಭಾಳ ಆಪ್ತ ಸಂಬಂಧ ಆಯ್ತು ಸರ್. ಅವ್ರ ಬಗ್ಗೆ ಅವ್ರ ವ್ಯಕ್ತಿತ್ವ, ಅವರ ಆಚಾರ ವಿಚಾರಗಳು ಪ್ರಾಕ್ಟಿಕಲ್ ಆಗಿದ್ದು. ಅವರು ಜಾತ್ಯತೀತ, ಹ್ಞೂ ಸರ್, ಜಾತಿ ಒಟ್ಟ ಮಾಡ್ತಿದ್ದಿಲ್ಲ. ಒಂದ್ಸರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದ್ರೆ ಈ ಬೇಡ ಜಂಗಮ ಇದನ್ನು ಮಾಡಬಾರ್ದು ಅಂತ ಕೊಟ್ಟಿದ್ರು. ಎಸ್ ಸಿಗಳಿಗೆ ಅನ್ಯಾಯ ಆಗತ್ತೆ, ಅನ್ಯಾಯ ಆಕತ್ತೆ ಅನ್ನೋ ದೊಡ್ಡದೊಂದು ರ್ಯಾಲಿ ಮಾಡಿದ್ರು ಅವರು ಜಂಗಮರೆಲ್ಲ ಸೇರಿ ಮಾಡಿದರು. ಆವಾಗ ಪ್ರೆಸ್ನವ್ರು ಕೇಳಿದ್ರು, ಮತ್ತು ಹಿಂಗಂತಾರಲ್ರಿ ನೀವು, ಇವರು ಯಾರು ಹುಟ್ಟ್ಯಾರ ಇವರು ಅಂತಂತಾರೆ. ನೀವು ಅಂದರೆ ಇಂಡೈರೆಕ್ಟ್ಲಿ ಕೆಟ್ಟ ಶಬ್ದ ಅವ್ರಿಗೆ ಹುಟ್ಟ್ಯಾರ ಅಂತಾರೆ. ಅದು ನಮ್ಮ ಮಗು ಗೊತ್ತು, ನನಗೆ ಗೊತ್ತಿಲ್ಲ ಅಂದ್ಬಿಟ್ರು ಸ್ವಾಮಿಗಳು. ಅಂದ್ರೆ ಅವರು ಭಾಳ ಗಟ್ಟಿಯಾಗಿದ್ದರು. ಪೇಪರ್ದವ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿ ಬಂದು ಯಾರು ಅವ್ರು ಕೂಡ ಮಾತಾಡ್ತಿಲ್ಲ. ನಾವು ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಮ ಹಿಂದೆ ಇರ್ತಂತ ಅಂತ ಹೇಳಿದ್ವಿ ಅವ್ರಿಗೆ. ಬಟ್ ಎಲ್ಲಾದ್ರೂ ನೀವು ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ನೋಡಿರಿ, ಅವ್ರನ್ನೆಲ್ಲ ಅವ್ರಿಂದ ನಾವು ಎಲ್ಲ ವಿಚಿತ್ರ ಅಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೂ ಅವ್ರು ತಪ್ಪಿಸ್ತಿರ್ಲಿಲ್ಲ, ಅವ್ರ ಕಾರ್ಯಕ್ರಮ ಅಲ್ಲಿ MP ಪ್ರಕಾಶ್ ಕಾರ್ಯಕ್ರಮಕ್ಕೂ ಅವ್ರು ತಪ್ಪಿಸ್ತಿರಲಿಲ್ಲ. ಆದ್ರೆ ಒಂದು ಕಾಂಟ್ರಡಿಕ್ಷನ್ ಇತ್ತು ಸರ್. ಆದ್ರಿಂದ ಅವ್ರು ಗಟ್ಟಿಯಾಗಿ ಇದಕ್ಕೆ ನಿಲ್ತಾರೆ. ಹೌದು ಸರ್, ಅವ್ರು ಅಲ್ಲಿ ಹೊಕ್ಕಿದ್ರು ಆದ್ರೆ ಅವರು ಪ್ರಿನ್ಸಿಪಲ್ ಬಿಟ್ಟಿದ್ದಿಲ್ಲ ಅವರು. ಹ್ಞೂ ಸರ್. ಹಿಂಗಾಗಿ ಅವ್ರ ಬಗ್ಗೆ ನನಗೆ ಭಾಳ ಇದು. ಮತ್ತು ಪ್ರಾಕ್ಟಿಕಲ್ ಆಗಿದ್ದರು. ಅವರು ಹೇಳ್ತಿದ್ರು, ಹೊರಟ್ಟಿ ಅವರು ಜೀವಂತ ಮೀನ ಪ್ರವಾದ ವಿರೋಧಿಸ್ತಾರೆ, ಇವರು ಸತ್ತು ಮೀನು ಪ್ರವಾದ ಗುಂಟೋಕವು, ಜೀವಂತ ಮೀನು ಪ್ರವಾದ ವಿರುದ್ಧ ಹೊರಟ್ಟಿ ಇವಾಗ ಗಂಡ ಮಗ ಇವ ಅಂತೇಳಿ ಹಿಂಗೆ ಹೇಳ್ತಿದ್ರು ಅವರು. ಹೌದು ಸರ್. ಅಷ್ಟು ನನ್ನ ಮೇಲಿದ್ದರು. ಮತ್ತು ನಾವು ಏನು ಮಾಡೋದೆಲ್ಲ ಏನು ಮಾತಾಡ್ತೀವಿ ಮಾಡ್ತಿದ್ವಿ ನಾವು 90%. ಹಿಂಗಾಗಿ ಸರ್ 8 ಸಲದ ಗಿನ್ನೆಸ್ ರೆಕಾರ್ಡ್ ಆಯಿತು. ನಮಗೆಲ್ಲ ಏನು ಅನಿಸ್ತೈತಿ, ಭಾಳ ಹೆಲ್ದಿ ಇದೀರಿ, ಮಾನಸಿಕವಾಗಿ ಸದೃಢ ಅದೀರಿ, ಯಾಕೆ 9ನೇ ಸಲ ನಿಲ್ಲಬಾರ್ದಂತ ಏನಾದ್ರು ನಿಯಮ ಇದೆ ಸರ್? ನೀವೇನು ಕಮಿಟ್ ಆಗಿಲ್ಲ? ನೋಡೋಣ ಮುಂದಿನ ಕಾಲ, ಕಮಿಟ್ ಆಗಿಲ್ಲ ನೀವು. ಕಾಲ ಏನು ಬರ್ತದೆ ನೋಡೋಣ. ಈಗ ಯಾಕೆ ಇನ್ನೂ ಎಷ್ಟೋ ಇನ್ನೂ 3 ವರ್ಷ 3.5 ವರ್ಷ ಐತೆ. ಅಲ್ಲ ಸರ್, ಪ್ರಶ್ನೆ ಅದಲ್ಲ. ಯಾಕಂದ್ರೆ ಒಂದು ದಾಖಲೆ ಇದು ಸೆಕೆಂಡರಿ ಸರ್. ವರ್ಕಿಂಗ್ ಸ್ಟೈಲ್ನಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಇವತ್ತಿಗೂ ನಾವು ಏನಾರು ಟೀಚರ್ಸ್ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಹತ್ರ ಬರ್ತೀವಿ, ನೋಡಿರಿ ಮನೆಗೆ ನೋಡ್ತೀವಿ. ಅದೇ ಯಾರು ಹೋಗಿಲ್ಲ ಅಂದ್ರೆ ಹೊರಟೆಯವ್ರ ಹತ್ರ ಹೇಳಿದ್ರೆ ಸಾಲ್ವ್ ಆಗುತ್ತೆ ಅಂತೀವಿ. ಆಮೇಲೆ ದ ವೇ ಯು ಅಟೆಂಡಸ್ ನಮಗೆ ನೀವೆಲ್ಲ ಏನಾಗಿತ್ತು ಹೇಳ್ತೀನಿ. ಸೀನಿಯರ್ ಆಗಿನಲ್ಲ, ಯಾವ IAS ಆಫೀಸ್ ಒಂದು ಫೋನ್ ಮಾಡಿ ಕೆಲಸ ಮಾಡ್ತಾರೆ. ಹೌದು ಸರ್. ಯಾವ ಮಂತ್ರಿ ಒಂದು ಫೋನ್ ಮಾಡಿ ಕೆಲಸ ಮಾಡ್ತಾರೆ. ಅವಾಗ ನಂಗೆ MLC ಇದ್ದಾಗ ಅವ್ರು ಕೂಡ ಜಗಾಡ್ತಿದ್ರು, ಓಡಾಡ್ತಿ. ಈಗಿಲ್ಲ, ಅಲ್ಲಿ ಜಗಾಡ್ತಿದ್ರಿ ಸರ್. ನನ್ನ ಮಾತಿನ ಮೇಲೆ ಗೌರವ ಕೊಟ್ಟು ಮಾಡ್ತಾ ಇಲ್ಲ. ಈಗ ಬೇಕಾದ್ರೆ ಇಲ್ಲೇ ಅವನಾರ ಒಬ್ಬನ IAS ಆಫೀಸರ್ ಮಾತಾಡಿ ನೋಡಿ, ಹೆಂಗೆ ನನ್ನ ಕೂಡ ಮಾತಾಡ್ತಾರೆ ನೋಡಿ ಅವರು. ಹಂಗೆ ಇಟ್ಕೊಂಡು ಮತ್ತು ನನ್ನ ಬಗ್ಗೆ ಗೌರವ ಐತಿ ಮಾಡ್ತೀವಿ. ಸಭಾಪತಿ ಇದ್ದೀನಿ, ಎಲ್ಲರೂ ಕರೆದು ಹೇಳುವಂಥ ಅಧಿಕಾರ ಐತಿ. ಯಾರಿಗೆ ಫೋನ್ ಮಾಡಿದ್ರು ಅವ್ರು ಬರಲೇಬೇಕು ನನ್ನ ಕಡೆ, ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ. ಬರಲಿಲ್ಲ ಅಂದ್ರೆ ಪ್ರಿವಿಲೇಜ್ ಆಗೋದು, ಅದು ಬರಬೇಕು. ನೀವು ಹುದ್ದೆಯಿಂದ ಸುಪೀರಿಯರ್ ದೆನ್ ಚೀಫ್ ಮಿನಿಸ್ಟರ್, ಗವರ್ನರ್ ನಂತರ ನೆಕ್ಸ್ಟ್ ಹೌದು ಹೌದು ಸರ್. ಈಗ ಹಾಗಿದ್ದಾಗ ಈಗ ನಿಮ್ಮ ಮುಂದೆ 3-4 ಸವಾಲು ಅದಾವೆ ಸರ್. JLMದು ಲಿಂಗಾಯತ ಹೋರಾಟ ಇದೆ, ರಾಜಕೀಯ ಶುದ್ಧೀಕರಣದ ಬಗ್ಗೆ ನೀವು ಮಾತಾಡಿದ್ರಿ. ಈ ಹೊಸ ರಾಜಕಾರಣಿಗಳು ಇಷ್ಟು ಓದಲಾರ್ದ ಬರೋದು, ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡೋದು, ಇದಕ್ಕೊಂದು ಥಿಂಕ್ ಟ್ಯಾಂಕ್ ಥರ ಏನು ಸಲಹೆಗಳನ್ನು ಕೊಡಲಿ? ಈಗ ನಾವು ಯಾವುದೋ ಹೋರಾಟಕ್ಕೆ ನಾವು ಹೋಗಂಗಿಲ್ಲ. ಬಟ್ ಸದನದಲ್ಲಿ ಹೆಂಗೆ ಮಾಡ್ಬೇಕಾದ್ರೆ ಟ್ರೈನಿಂಗ್ ಕೊಟ್ಟು ಒಂದ್ಸರಿ. ಈಗ ಮತ್ತೆ ಟ್ರೈನಿಂಗ್ ಕೊಡಿಸ್ತು ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ. ಸ್ವಲ್ಪ ಇದು ಬಿಸಿ ವಿಧಾನ ಪರಿಷತ್ ಏನು ಸರ್, ವಿಧಾನಸಭೆಯವ್ರಿಗೆ ನನಗೆ ಸಂಬಂಧ ಬರ ಇರಲಿ ಸರ್, ಏನಾಗಲಿ ರಾಜಕಾರಣ ನಾವು ಮಾಡೋಕ್ಕೆ ಬರೋದು. ಅದ ಅವ್ರಿದ ಹಸ್ತಕ್ಷೇಪ ಮಾಡೋಕ್ಕೆ ಬರೋದಿಲ್ಲ. ನಾವು ಅದನ್ನು ಈಗ ಮಳೆ ಆದ ನಂತರ ಒಂದ್ಸರಿ ಒಂದು 3 ದಿವಸ ಟ್ರೈನಿಂಗ್ ಕೊಡಬೇಕು. ಮತ್ತು ಸದನ ಶುರು ಆಗುತ್ತೆ ಮೊದಲು ನಾವು ಮಾಡಿದ್ವಿ. ಜೂನ್ದಾಗ ಸದನ ಐತಿ. ಎಂಡಕ್ಕೆ ಮೇ ಎಂಡಕ್ಕೆ ಒಂದು ಮಾಡಿ ಯಾರ್ಯಾರು ಎಕ್ಸ್ಪರ್ಟ್ ಇರ್ತಾರೆ ಯಾರ್ದು ಅವ್ರನ್ನ ಕರೆದು ಒಂದು 2 ದಿನ ಸೆಮಿನಾರ್ ಮಾಡಿ ಎಲ್ಲ ಶಾಸಕರಿಗೆ ಯಾವ ರೀತಿ ಮಾಡ್ಬೇಕಂತ ಹೇಳಿ, ಮತ್ತು ಮೊನ್ನೆ ಎಲ್ಲರೂ ಪ್ರಾಮಿಸ್ ಮಾಡ್ಯಾರ ಬರುವಂಥ ದಿನ ಮಾಡಿ ಜನರು ಸ್ಪಂದಿಸ್ತೀವಿ, ನಿಮ್ಮದು ಅರ್ಥ ಆಗೈತೆ ನಮ್ಗೆ ಅಂತ ಹೇಳ್ಯಾರ. ನನ್ನ ಮಾತು ಕೇಳ್ತಾರೆ, ನಾವು ಮಾಡ್ತೀವಿ. ಸರ್, ಭ್ರಷ್ಟಾಚಾರದ ವಿಷಯ ಬಂದಾಗ ಸರ್, ನೀವೆಲ್ಲ 5-10 ರೂಪಾಯಿ ಲೆಕ್ಕ ಹಾಕಿದ್ದು ಮಾತಾಡ್ತೀರಿ. ಇಷ್ಟು ನಾನು 500 ರೂಪಾಯಿ ಪಗಾರ ಇದ್ದವಂಗೆ 5,000 ನಂಗೆ ಭಾಳ ದೊಡ್ಡದಾತ ಅಂತ ಹೇಳ್ತೀರಿ. ಇವತ್ತು ಭ್ರಷ್ಟತೆ ಮತ್ತು ಭ್ರಷ್ಟತೆ ಹಾಳಾಗಲ್ಲ ಎಷ್ಟಾಯ್ತಂದ್ರೆ 100 ಕೋಟಿ 1000 ಕೋಟಿ ಮಾತಾಡ್ತಾರೆ ಸರ್. ಈ ಮನಸ್ಥಿತಿಗೆ ಏನು ಕಾರಣ ಅಂತೀರಿ ಸರ್? ನಿಮ್ಗೆ ಎರಡೂ ಹೇಳ್ಬಿಡ್ತೀವಿ ಉತ್ತರ. ಹ್ಞೂ ಸರ್. ಈಗಿನವ್ರು ಇಂಟ್ರೆಸ್ಟ್ ಓದೋದು, ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾರೆ, ಅಲ್ಲಿವರೆಗೆ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಹ್ಞೂ ಸರ್. ನಾನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ಈ 1-2 ತಿಂಗಳಿಂದ ಬಾಗಲಕೋಟೆ ಅವರು ಟೀಚರ್ ಬಂದ ನನ್ನ ಕಡೆ. ಅವ್ನ ಪ್ರಮೋಷನ್ ಇತ್ತು, ಮ್ಯಾನೇಜ್ಮೆಂಟ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ 2-3 ಸ್ಕೂಲ್ ಇದ್ದು. ಸೀನಿಯಾರಿಟಿ ಓವರ್ಲುಕ್ ಮಾಡಿ ಬೇರೆ ಕೊಡ್ತು. ನಾನು ಬಂದೆ, ನನ್ನ ಕಡೆ ಬಂದರು.
ಫೋನ್ ಮಾಡಿ ನೋಡಿ ತಪ್ಪಾಯಿತು ಕಾಮೆಂಟ್ಸ್ ಎಲ್ಲ ಹೇಳಿದ್ದೆ. ಅದು ಇನ್ನೂ ಆರ್ಡ್ರ್ ಎಲ್ಲ ಬರೆದಿದ್ದು ಸೆಕ್ರೆಟ್ರಿ ರಿಜೀಶ್ ಕುಮಾರ್ ಸಿಂಗ್ ಇದ್ದ. ಆರ್ಡ್ರ್ ಆಗುವಂತಾಗಿದ್ದು ಮತ್ತೆ ಬಂದ ಸರ್ ಇನ್ನೂ ಫೈಲ್ ಇಟ್ಕೊಂಡು ಕೂತಾನೆ. ಮತ್ತೆ ಫೋನ್ ಮಾಡಿದ್ದು ಹೇಳಾಗಿದ್ದೆ. ಬಟ್ ಅದು ನಮ್ಮ ಪ್ರಕಾಶ್ ಹುಕ್ಕೇರಿ ಬಂದರು. ನಿಮ್ಮ MLC ಬಂದ್ರು ನೋಡಪ್ಪ ಅಂತಂದೆ ಅವ್ರಿಗೆ. ಸರ್ 2 ಸರಿ ಇವ್ರ ಮನೆಗೆ ಹೋಗಿದ್ದು, ನಮಗೇನು ಮಾಡಲಿಲ್ಲ ಇವರು, ದಾದ ಮಾಡಲಿ ಅದಕ್ಕೆ ಬಂದಿದ್ರು. ಅವ ಉತ್ತರ ಕರ್ನಾಟಕ ಮಾಸ್ತರ ನನ್ನ ಕಡೆ 10,000 ರೂಪಾಯಿ ತೊಗೊಂಡ್ಲಿ ಓಟ್ ಹಾಕೊಳಕ್ಕೆ ನೋಡ್ರಿ ಸರ್, ಆಚೆಗೋದ್ರೆ ಕೇಳ್ತಿ ನಡೀನಿ ಆ ಕಡೆ ಅಂದರೆ ಶಿಕ್ಷಕರಿದ್ದಂಥವ್ರು ಇವತ್ತಿನ ಕಾಲಕ್ಕೆ ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ಎಲ್ಲಿ ಬರ್ತೀವಿ ಪ್ರಜಾಪ್ರಭುತ್ವ? ಎಲ್ಲರೂ ಇಲ್ಲ. ಆದರೆ ನಮ್ಮ ಕಾಣ್ಸಿ ಇವತ್ತಿನವ್ರಿಗೆ ಒಬ್ಬನ ಅಂತ ಮನುಷ್ಯ ಹುಟ್ಟಿಲ್ಲ. ಬಟ್ ಈಗೆಲ್ಲ ನಿಮ್ಮ ಮಣ್ಣು ಚಿತ್ರದುರ್ಗ ಆಯ್ತು ಎಲ್ಲ ಆಯ್ತು, ಎಲ್ಲರಿಗೂ ನಾ 10,000 ಕೊಟ್ಟು ನೀನು 5 ನನ್ನ ಮುಂದೆ ಬಂದು ಹೇಳ್ತಾರೆ. ಹುಕ್ಕೇರವ್ರು ಅದನ್ನು ಓಪನ್ಲಿ ಬಹಿರಂಗ ಆಯ್ತು ಹೇಳ್ತಾರೆ. ಮತ್ತು ನಾವು ವಾಚ್ ಕೊಟ್ಟು ಅಂತ ಹೇಳ್ತಾರೆ, ಇನ್ನೊಬ್ರು ಏನೇ ಹೇಳ್ತಾರೆ. ಮತ್ತು ಶಿಕ್ಷಕರೇ ಹಿಂಗಾದ್ರೆ ಮತ್ತು ಮುಂದೆ ಏನು ನೀವು ಡೆಮಾಕ್ರಸಿ ಬಗ್ಗೆ ಮಾತಾಡ್ತೀರಿ? ನೀವು MLC ಆಗಿದ್ದೀರಿ ಸರ್, ಡೈರೆಕ್ಟ್ರಿಗೆ ಫೋನ್ ಮಾಡ್ಬೇಕಂದ್ರೆ ಅಲ್ಲೇ BSNL STD ಬೂತಿಗೆ ಬಂದು ಮಾಡ್ತಿದ್ರಿ. ನಾವೆಲ್ಲ ಅನ್ಕೊತಿದ್ವಿ ಇವ್ರು MLC ಅದಾರ ಸಾಹೇಬರು, ಬೇಕಾದಷ್ಟು ರೊಕ್ಕ ಇರ್ತೈತಿ, ಆಫ್ಟರ್ ಆಲ್ STD ನಮ್ಮ ಕಡೆ ಯಾಕೆ ಮಾಡಿಸ್ತಾರ ಅಂತ ಬೈತಿದ್ದೀವಿ ಸರ್. ರೀಸನ್ ಏನಂದ್ರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಭ್ರಷ್ಟತೆ ಇಲ್ಲದ್ದು ಹಂಗೆ ಆಗಿರ್ಬೇಕಂತ ನಮ್ಗೆ ಆಮೇಲೆ ಗೊತ್ತಾಗ. ಆಮೇಲೆ ನಾ ಕಾರ್ ತೊಗೊಂಡೆ. ಹ್ಞೂ ಸರ್, ಎಂಬಾಸಿ ಐತಲ್ಲ ಮನೆ ಮುಂದೆ, ಅದನ್ನು ತೊಗೊಂಡೆ. ಈಗ ಬ್ಯಾಡಿಗೆ ಹೋದ ಮೀಟಿಂಗ್ ಅಂತ ಹೇಳಿ ಬ್ಯಾಡಿಗೆ ಹೋದ್ರೆ ನಮ್ಮ ಡ್ರೈವರ್ಗೆ ಎಷ್ಟು ಡೀಸೆಲ್, ಆ ಡೀಸೆಲ್ ನಾವು ನೀವು ಡೀಸೆಲ್ ಹಾಕಿರತ್ತೆ ಹೇಳ್ತಿದ್ದೆ ಅಸೋಸಿಯೇಷನ್ದವ್ರು. ಅಂದರೆ ಅಷ್ಟಿದ್ದರೂ ಸಹಿತ ನಾವು ಅಷ್ಟ್ರಾಗ ಬದುಕ್ತಿದ್ವಿ, ನಾವು ಮಾಡ್ತಿದ್ದೆ ಅವಾಗ. ಹಂಗೆ ಆ ಸರಳತೆ ಇವತ್ತು ಕಾಣಕ್ಕೆ ನೀವು ಸಾಧ್ಯನೇ ಇಲ್ಲ ಸರ್. ಇವತ್ತೇನು ಈಗ ನೋಡಿ, ತಿಂಗಳಿಗೆ ನನಗೆ ಕನಿಷ್ಠ 2-3 ಲಕ್ಷ ರೂಪಾಯಿ ಬರ್ತೈತಿ. ಈ TAD ಪಗಾರ, ಮಣ್ಣು ಮಾತು ಪಗಾರ ಎದಕ್ಕೆ ಬೇಕು ನಮಗೆಲ್ಲ. ಮಕ್ಕಳು ಮೆಟ್ಟಿಗತ್ಯಾರ, ಮನೆ ಆಗೈತಿ, ಹೊಲ ಆಗೈತಿ, ಎಲ್ಲ ಐತಿ, ಯಾವುದಕ್ಕೂ ಕೊರತಿಲ್ಲ. ಇನ್ನೊಬ್ರ ಬಗ್ಗೆ ಯಾಕೆ ನಾವು ಕೇಳಬೇಕು? ಇನ್ನೊಬ್ರಿಗೆ 10 ರೂಪಾಯಿ ನಾ ಕೇಳೋಂಗಿಲ್ಲ. ಇವತ್ತಿನವ್ರಿಗೆ ಯಾವ ನನಗೆ ಬಂದು ಹೇಳ್ಬೇಕಾರೆ ಓಪನ್ ಹೇಳ್ತೀವಿ. ಒಬ್ಬನಾರ ಯಾವನ ಬಂದು ನನಗೆ ಹಿಂಗೆ ಹೊರಟವರು ಇಷ್ಟು ದುಡ್ಡು ಕೇಳೋದಂದ್ರೆ ಯಾವ ಥರ ಅದನ್ನು ಕೊಟ್ಟು ಮನಿಬೇಕು. ನೀವು ಟೀಚರ್ಸ್ ಹತ್ರ ಕೇಳೋ ಪ್ರಶ್ನೆನೇ ಬರೋದು. ಟೀಚರ್ಸ್ ಇಲ್ಲ, ಅವ್ರಿಗೆ ನಾವ್ರಿಲ್ಲ. ಇಲೆಕ್ಷನ್ದಾಗ ಹೆಲ್ಪ್ ಮಾಡ್ಯಾರ. ಸರ್, ಇಲೆಕ್ಷನ್ದಾಗ ಭಾಳ ಮಂದಿ ಎಲ್ಲ ತಂದು ಕೊಡ್ತಾರೆ, ದುಡ್ಡು ತೊಗೋತೀನಿ, ಇಲೆಕ್ಷನ್ ಮಾಡ್ತೀನಿ. ಇಲೆಕ್ಷನ್ ಮುಗಿದ ನಂತರ ಮುಗೀತು. ಮತ್ತು ಇಲೆಕ್ಷನ್ ಮರುದಿವಸ ಮತ್ತು ನೆಕ್ಸ್ಟ್ ಡೇನ ನಾವು ಸ್ಕೂಲ್ ವಿಸಿಟ್ ಮಾಡೋದು, ಮೀಟಿಂಗ್ ಮಾಡೋದು ಮಾಡ್ಕೊತಿದ್ದೀನಿ. 1-to-1 ಟಚ್ ಇಟ್ಟಿಲ್ಲ. ಅದಕ್ಕೆ 8 ಸರಿ ನಿಮಗೆ ಟೀಚರ್ಸ್ ಓಟ್ ಹಾಕ್ಬೇಕಾದ್ರೆ ಹುಡುಗಾಟ್ಕಂಡ್ರಿ. ಇಡೀ ಭಾರತ ದೇಶದಾಗ ಯಾರೂ ಇಲ್ಲ. ಹೌದು ಸರ್, 8 ಸರಿ ಓಟ. ಮತ್ತು ನನಗೇನು ಸೊಕ್ಕ ಬಂದಿಲ್ಲ. ಯಾರೋ ಬಂದರೂ ಮಾತಾಡ್ತೀನಿ, ಅವ್ರು ಕೆಲಸ ಕೇಳ್ತೀನಿ. ಇವತ್ತು ಬೆಳಗ್ಗೆ ಒಬ್ಬಾಕಿ ಬಂದಿಲ್ಲ, ಹೆಣ್ಮಗಳು ದೊಡ್ಡದಾಕಿ ಕಂಪ್ಯಾಸ್ನಿಗಳು ಅಪಾಯಿಂಟ್ಮೆಂಟ್, ಅವ್ರ ಮನೆಯವ್ರಿಗೆ ಇದಾಗಿದ್ದಿಲ್ಲ. ಅದೇನೋ ಕೋರ್ಟಿಗೆ ಹಾಕ್ಬಿಡಿ. ಮದುವೆ ಆದಾಗ ಏನೋ ನೌಕರಿ ಆದಾಗ ಮದುವೆ ಆಗಿದ್ದಿಲ್ಲ, ನೌಕರಿ ಆದಂಥ ಮದುವೆ ಆಗಿತ್ತು. 2 ಇನ್ಕಮ್ ನೀವು ಇದು ಇಲ್ದಕ್ಕೆ ರಿಜೆಕ್ಟ್ ಮಾಡಿದ್ರು. ಮತ್ತು ಕರೆದು ಹೇಳಿ ಆಕೆ ಕಡೆಯಿಂದ ಅಪಿಡೇಟ್ ತೋರಿ ಕೊಡಿ ಅಂತೇಳಿ ಅದು ಕೊಡಿಸಿ ನಾನು. ಅವರು ಮುದೋಳ್ದವರು ನನಗೆ ಎಲ್ಲ ಜಿಲ್ಲೆದ ಬರ್ತಾರೆ, ಮಾಡ್ತೀವಿ. ಈಗ ಏನಂದ್ರೆ ಈಗ ಯಾವುದು ನನಗೆ ಯಾವುದ್ರ ಬಗ್ಗೆ ಈಗ ಯಾವ ನಾ ಡೀಸೆಲ್ ಹಾಕ್ಸೋಣಂಗಿಲ್ಲ, ಪೆಟ್ರೋಲ್ ಹಾಕ್ಸೋಣಂಗಿಲ್ಲ. ಸರ್ಕಾರ ನಮ್ಗೆ ಕೊಡ್ತೈತಿ, ಎಲ್ಲ ಕೊಡ್ತೈತಿ. ಯಾರಿಗೂ ನಾನು 10 ರೂಪಾಯಿ ಮುಟ್ಟೋದಿಲ್ಲ. ಯಾವಾಗಾರ ಬೇಸಾಗಿ ತೋಟಕ್ಕೆ ಬರ್ತೀನಿ, ದನಗಳು ಹಿಡಿತೀನಿ, ತೋಟ ಮಾಡ್ತೀನಿ, ಅಡ್ಡಾಡ್ತೀನಿ, ದುಡಿತೀನಿ. ನಮ್ಮ ಮ್ಯಾನೇಜರ್ ಕೇರಿ ಕಷ್ಟಪಡ್ತೀವಿ. ಈಗ ನಾವು ಸಾವಯವ ಗೊಬ್ಬರ ಸೌತ್ ಇಂಡಿಯಾಕ್ಕೆ ನಂಬರ್ 1 ನಾವು. ಹ್ಞೂ ಸರ್, ನೀವು ನೋಡ್ಬೇಕಾಗಿತ್ತು ಸಾವಯವ ಗೊಬ್ಬರ. ಸರ್, ಯಾಕೆ ಕೃಷಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬಂದು ಸರ್? ಮೊದಲು ಹುಟ್ಟಿದಾಗಿಂದ ಎಲ್ಲಿ ಬಿಸಿ ಶೆಡ್ಯೂಲ್ ಸರ್, ಹುಟ್ಟಿದಾಗ ಎಲ್ಲೈತೆ ಸರ್ ನಿಮಗೆ? ಟೈಮ್ ಇದ್ದಾಗ ಬರ್ತೀನಿ. ಮೊದಲೆಲ್ಲ ಮಾಡಿದೆ, ಇದನ್ನೆಲ್ಲ ಮಾಡಿದೆ. 94 ತೊಗೊಂಡಿದ್ದೇನೆ. ದುಡಿದೆಲ್ಲ ಮಾಡಿ ಅವಾಗೆಲ್ಲ ಫ್ರೀ ಇದ್ದೆ, ದಿವಸ ಬರ್ತಿದ್ದೆ, ಎಲ್ಲ ಡೆವಲಪ್ ಮಾಡಿ. ಈಗ ಇವರ ಸಿಂಧೆಯವ್ರು ನೋಡ್ಕೋತಾರೆ, ಬೇರೆಯವ್ರು ನೋಡ್ಕೋತಾರೆ. ಯಾವಾಗ ಬರ್ತೀನಿ, ಏನು ಮಾಡೋದಿಲ್ಲ, ಎಲ್ಲ ಮುಗಿದು ತೋಟದಾಗ. ಬೆಳಿಗ್ಗೆ ಲಾವಣಿ ಕೊಡ್ತೀವಿ, ಇವನ್ನ ಏನು ಗಿಡಗಳು, ಮತ್ತು ಉಳಿದೆಲ್ಲ ಮಾಡಿ ದನಕರು ಇರ್ತಾರೆ, ನೋಡ್ಕೋತಾರೆ, ಮಾಡ್ತೀವಿ. ಯಾವಾಗಾರ ಬರ್ತೀನಿ, ಹೋಗ್ತೀನಿ. ಬಂದು ಈಗೇನಂದ್ರೆ ಅವಾಗ ನಂಗೆ ಕಸ ತೆಗೆದಿಲ್ಲ. ಈಗ ಅವಾಗ ನಂಗೆಲ್ಲ ಎಲ್ಲ ಮಾಡ್ತಾರೆ, ಎಲ್ಲ ಆಗಿದೆ, ಸರಿ ಮಾಡ್ತೀವಿ. ಈ ಒಂದು ಪ್ರಕೃತಿ ದತ್ತವಾಗಿ ಹೊಲ, ನೀರಿನ, ಮಣ್ಣಿನ ಜೊತೆ ಸಂಬಂಧ ಇರೋದು ನಿಮಗೆ ದೈವದತ್ತವಾಗಿ ಬಂದಿದೆ ಸರ್. ಇಷ್ಟು ಉನ್ನತ ಹುದ್ದೆಗೆ ಹೋದ್ರಿ. ಇದ್ರ ಜೊತೆಗೆ ನಿಮಗೆ ಇನ್ನು ಮುಂದಿನ ದಿನಗಳನ್ನು ಹೆಂಗೆ ಕಳೆದ್ರೆ ಚಲೋ ಅಂತ ಅನಿಸ್ತದೆ ಸರ್? ಮುಂದಿನ ದಿನ ಹಿಂಗೆ ಕಳೆದ್ವಿ, ಹೆಂಗೆ ಕಳೆಯಕತ್ತು ಇದಷ್ಟ ಇಲ್ಲ. ಅವಾಗ ನಿಮ್ಗೆ ಅಧಿಕಾರ ಇರಲಿ ಬಿಡಲಿ, ಜನ ನಿಮ್ಮ ಹತ್ರ ಬರ್ತಾರೆ, ಬಿಡಲಿ, ಅಧಿಕಾರ ಇದ್ರು ಬರ್ತಾರೆ, ಇಲ್ದಿರು ಬರ್ತಾರೆ. ಮತ್ತು ಅಧಿಕಾರ ಏನು ಶಾಶ್ವತ ಅಲ್ಲ, ಯಾವಾಗ ಹೋಗತ್ತೆ ಇದು ಗೊತ್ತಿರೋದಿಲ್ಲ. ಆದರೂ ಸಹಿತ ಜನ ಮತ್ತು ನಾನು ನಿಮಗೇನು ಹೋಗಂಗೆ ಕಾಣಲ್ಲ ಬಿಡ್ರಿ ಸರ್. ಜನ ನಾನು ನಿಮ್ಗೆ ಅಧಿಕಾರ ಹೋಗಂಗೆ ಕಾಣಂಗಿಲ್ಲ, ದೇವ್ರು ಬಿಟ್ಟಿದ್ದು. ಯಾಕಂದ್ರೆ ಎಲ್ಲರೂ ಮಕ್ಕಳು ಬರಲಿ ಅಂತ ಬಯಸ್ತಾರೆ ಸರ್. ನಾವಿಲ್ಲ. ನಾವು ನಮ್ಮ ಮಗ ಅಂತೂ ಒಬ್ಬಂತೂ ರಾಜಕಾರಣಿಗಳನ್ನ ಯಾರು ನೋಡೋಂಗಿಲ್ಲ. ಇವು ನಿಂತ ದೊಡ್ಡವ ತೋತ ಬೇಜಾರು ಮಾಡ್ಕೊಂಡ, ಬೇಡ ಬೇಡಪ್ಪ ಪೊಲಿಟಿಕ್ಸ್ ಅಂದ್ಬಿಟ್ಟ. ಮನೇಲಿ ಇರೋ 2 ಗಂಡು ಮಕ್ಕಳು ಮುಗಿದೋತಿಲ್ಲ, ಏನು ಯಾರು ಬರೋಂಗಿಲ್ಲ. ಇಲ್ಲಿಗೆ
ಕ್ಲೋಸ್ ಅಂತ ನಮ್ಮದು ರಾಜ. ನೀವು ಇಡೀ ನಿಮ್ಮ ಬದುಕಿನ ಜರ್ನಿ ಒಳಗೆ ಸರ್ ಮೊದಲನೇದು ನೀವು ಥ್ಯಾಂಕ್ಸ್ ಹೇಳೋದು ಶಿಕ್ಷಕರಿಗೆ ಬಯಸ್ತೀರಿ ಸರ್. ಎರಡನೇ ನೀವು ಕುಟುಂಬದ ಸದಸ್ಯರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅನ್ನೋದಾದ್ರೆ ಮನೆಯವರಿಗೆ ಸರ್, ತಾಯಿಗೆ, ಹ್ಞೂ ಸರ್, ಮಕ್ಕಳಿಗೆ, ಎಲ್ಲರಿಗೂ. ಯಾಕಂದ್ರೆ ನನ್ನ ಕಡೆ ಇವತ್ತಿನವರೆಗೂ ಯಾರೂ ಜಗಳ ಮಾಡಿಲ್ಲ. ನನಗೆ ಬರಲಿಲ್ಲ, ನನಗೆ ಅದನ್ನು ಕೊಡಿಸ್ಲಿಲ್ಲ, ಇದು ಯಾರೂ ನನಗೆ ಜಗಳ ಮಾಡಿಲ್ಲ. ಇವತ್ತಿನವ್ರಿಗೆ 8 ದಿವಸ ಹೋದ್ವಿ, 10 ದಿವಸ ಹೋದ್ವಿ, ನಮ್ಮ ಮನೆಯವರು ಯಾಕೆ ಹೋದ್ವಿ, ಏನು ಕೇಳಿದ್ವಿ. ಯಾವಾಗ ದಿವಸ ಒಂದು ಸಾರಿ ಫೋನ್ ಮಾಡ್ತಿರ್ತೀನಿ, ಎಲ್ಲೇ ಹೋದ್ರು ಆರಾಮದಿ ಅಂತ ಕೇಳ್ತೀನಿ, ಮಾಡ್ತಾರೆ, ಮಾಡ್ಕೊಂಡು ನಡೆಸಿರ್ತಾರೆ. ಅವರೆಲ್ಲ ಅವ್ರ ಇಲ್ಲಾಂದ್ರೆ ಮಂದಿಗತಿ ನಾವು ನಮ್ಮ ಮನ್ಯಾಗ ಗಟ್ಟಂಗೆ ಗೆರೆಯೊಳಗೆ ಕೂತ್ಲಂದ್ರೆ ನಮ್ದು ಏನು ನಡೀತಿದ್ದಿಲ್ಲ. ಈಗ ನೋಡ್ತಿರ್ತಾರೆ ಬೆಳಗ್ಗೆ 10 ಗಂಟೆ ಮಟ್ಟ ಕುಂದಿರ್ತೀನಿ ಮನ್ಯಾಗ. ಇದೊಂದು ಪದ್ಧತಿ, 10 ಗಂಟೆ ಮಟ್ಟ ಹೊರಗೆ ಬರೋಂಗಿಲ್ಲ. 10 ಗಂಟೆಗೆ ಎಲ್ಲ ಕುಂತು ಮಾತಾಡಿ ಅವ್ರ ಕೂಡ ಏನು ಮಾತಾಡಿ ಬರ್ತೀನಿ. ನೋಡಿ ಯಾವಾಗಿರೋದು ಒಳಗೆ ಕೂತಿರ್ತೀನಿ, ಹೋಗ್ತಿರ್ತೀನಿ, ಬರ್ತೀನಿ, ಮಾಡ್ತೀನಿ, ನಡೆದಿದೆ ಅಷ್ಟೇ ಸರ್. ತಾವು ಒಬ್ಬ ಶಿಕ್ಷಕರಾಗಿ ಇಷ್ಟು ಸಂವಿಧಾನಾತ್ಮಕ ಉನ್ನತ ಹುದ್ದೆಗೆ ಹೋಗಿದ್ದು ವೈಯಕ್ತಿಕವಾಗಿ ನಮ್ಮ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ಅಭಿಮಾನ. ಇನ್ನೊಂದು ಏನಂದ್ರೆ ಸರ್, ಕೊನೆಯವರೆಗೂ ಸರಳತೆ ಮತ್ತು ಸಂಪರ್ಕ ಇಟ್ಕೋಬೇಕು ಅನ್ನುವಂಥ ನಿಮ್ಮ ಆದರ್ಶ ಇವತ್ತಿನ ರಾಜಕಾರಣಿಗಳಿಗೆ ಖಂಡಿತ ಒಂದು ಆದರ್ಶಪ್ರಾಯ ಆಗಬೇಕು ಸರ್. ಈ ಹಿನ್ನೆಲೆಯಲ್ಲಿ ನಿಮ್ಮನ್ನು ನಾನು ಭಾಳ ಸಲ ನಿಮ್ಮ ಮನೆಗೆ ಬಂದದ್ದು, ನಿಮ್ಮ ಕಡೆ ಬಂದದ್ದು, ಬರೀ ನಮ್ಮ ಸಮಸ್ಯೆ ಕೆಲಸ ತೊಗೊಂಡು ನಮ್ಮ ಕಷ್ಟ ಹೇಳ್ಕೊಂಡು ಬಂದೀವಿ ಸರ್. ಅಂಥ ಸಂದರ್ಭದಲ್ಲಿ ನೀವು ಹರೀಶ್ ಗೌಡ್ರ ಜೊತೆ ಹೋರಾಡಿ ನಮಗೆ ಬದುಕು ಕೊಟ್ರಿ. ನೀವು MLC ಆಗಿ ಮಂತ್ರಿಯಾಗಿ ಬದುಕು ಕೊಟ್ರಿ. ನಾವು ಪ್ರಿನ್ಸಿಪಾಲ್ರಾಗಿ ರಿಟೈರ್ ಆದರೂ ಕೂಡ ಆ ಹೊರಟ್ಟಿ ಸರ್ ಜೊತೆಗಿರೋ ಅವಿನಾಭಾವ ಸಂಬಂಧ ಇದೆಯಲ್ಲ ಸರ್, ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಮಾಧ್ಯಮ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ ಅದೇ ಪ್ರೀತಿಯಿಂದ ಭಾಳ ಮುಕ್ತವಾಗಿ ಮಾತಾಡಿದ್ರಿ. ಅದಕ್ಕೆ ನಾನು ವಚನ ವಾಹಿನಿ ಪರವಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ಶರಣ. ಅಭಿನಂದನೆಗಳು.